ಒಳ್ಳೆ ಸತ್ತೋರ್ ಮುಂದೆ ಬಡ್ಕೊಂತಿದ್ಯಲ್ಲ, ಯಾಕೆ? ನನ್ನ ಸೂಟ್ ಕೇಸ್ ಇಲ್ಲ. 500 ರೂಪಾಯಿ ನೋಟ್ ತೋರಿಸ್ಬಿಟ್ಟು ಯಾರೋ ನನ್ನ ಸೂಟ್ ಕೇಸ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. 500 ರೂಪಾಯಿ ತೋರಿಸ್ಬಿಟ್ಟು ಸೂಟ್ ಕೇಸ್ ಸೂಟ್ ಕೇಸಲ್ಲಿ ಏನಿತ್ತು? ದುಡ್ಡು, ಚಿನ್ನ, ಒಡವೆ ಎಲ್ಲ ಇತ್ತು ಸರ್. ಚಿನ್ನ, ಒಡವೆ, ದುಡ್ಡು ಎಲ್ಲ ಇತ್ತು ಸರ್. ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಬಿಡು. ಯೋ, ನೀನೇನ್ ಮನುಷ್ಯನೇನಯ್ಯ ನೀನು? ನಿನ್ನ ಆಸ್ತಿ ನೀನು ಉಳಿಸ್ಕೊಳ್ಳೋದು ಬಿಟ್ಬಿಟ್ಟು ಜುಜುಬಿ 500 ರೂಪಾಯಿಗೆ ಆಸೆ ಪಟ್ಟಿದೀಯಲ್ಲಯ್ಯ. ನಿನ್ ಕರ್ಮ ಅನುಭವಿಸು. ಒಳ್ಳೆ ಪತ್ರ ಸಿಕ್ತ. ಏನ ಇನ್ನೆಲ್ಲ ಹಂಚ್ಕೊಂಡ್ಬಿಡೋಣ. ಏನಂತ ಅಣ್ಣ? ಹಂಚ್ಕೊಂಡ್ರಾಯ್ತು, ಬಾರಲೇ ಬಾರ. ಬೇಡಣ್ಣ, ತಾಮ್ರಕಾಸ ತಾಯಿ ಮಗನೇ ಬೇರೆ ಮಾಡ್ತಾಣ. ಅಣ್ಣ ಅವ್ನು ಹೇಳೋದು ಸರಿ ಕಣ. ಅವ್ನು ಹೇಳೋದ್ರಲ್ಲೂ ಅರ್ಥ ಇದೆ ಅಣ್ಣ. ಅಯ್ಯೋ ನನ್ನ ಮಕ್ಕಳ್ರ, ಮುಚ್ಚ್ರ ಬಾಯಿ. 1000 ರೂಪಾಯಿ ನೋಟ್ ಬಂದಿರೋ ಈ ಕಾಲದಲ್ಲಿ ಯಾವ್ದೋ ತಾತನ್ ಕಾಲದ್ದು ತಾಮ್ರದ್ದು ತೂತ್ ಕಾಸಿನ ಬಗ್ಗೆ ಮಾತಾಡ್ತಿರಲ್ಲ. ನೀವ್ ಹೇಳಿದ್ದು ಸರಿ ಕಣ. ಬಂದ್ರು ಹಂಚ್ಕೊಂಡ್ರಾಯ್ತು. ಆಯ್ತಣ್ಣ. ಹಾ ನೋಡು, ನಾಳೆ ಬೆಳಗ್ಗೆ 2 ರೂಪಾಯಿ ಕೊಟ್ಟು ನ್ಯೂಸ್ ಪೇಪರ್ ತಗೋ. ಕ್ರೈಮ್ ಕಾಲಂನಲ್ಲಿ ಇಷ್ಟೊತ್ತಿಗೆ ಇಂಥವ್ರಿಗೆ ಮೋಸ ಮಾಡಿ ಇಷ್ಟ ಹಣ ಲಪ್ತಾಯಿಸಿರ್ತಾರೆ ಅಂತ ಹಾಕಿರ್ತಾರೆ. ಗೊತ್ತಾಗತ್ತಲ್ವಾ? ಆಮೇಲೆ ಹಂಚ್ಕೊಂಡ್ರಾಯ್ತಲ್ವಾ? ಆಹಾ, ನನ್ನ ಮಕ್ಕಳ, ನೀವೇನಾದ್ರು ಬುದ್ಧಿವಂತರಾಗಿದ್ರೆ ನನಗೆ ಗುರು ಆಗ್ಬಿಡ್ತಾ ಇದ್ರಿ. ಮಂಗಳಾರತಿ ಅಂತ ನನ್ ಜೋರ್ದ ಬಾಗ್ ಬಂದ್ರಲ್ಲೇ. ನೋಡ್ಲಿ ಬಿಡೋ, ಏನೋ ಪಾಪ ನಮ್ಮನ್ನ ನೋಡ್ ಖುಷಿ ಪಡ್ತವನವನು. ಕರ್ನಾಟಕದ 6 ಕೋಟಿ ಜನತೆ ನಮ್ಮನ್ನ ನೋಡ್ ಖುಷಿ ಪಡಲ್ವಾ? ದಿನ ಪೇಪರ್ ನಲ್ಲಿ ನಮ್ ಸುದ್ದಿ ನೋಡ್ ಖುಷಿ ಪಡಲ್ವೇನೋ? ಕಾಲಂನಲ್ಲಿ ಅಣ್ಣ ಅವ್ನ್ ನೋಡಿದ್ರೆ ಪೊಲೀಸ್ ತರಾನೇ ಕಾಣ್ತಾನ. ನಾವು ಬದುಕಿ ನೋಡ್ ಹಾಳಾದವನೆ. ಪೊಲೀಸ್ ತರ ಕಾಣೋದೇನೋ, ಅವ್ನ್ ಪೊಲೀಸ್ ಅವನೇ ಕಣೋ. ಹಾ, ನಾನು ಶಂಭುಲಿಂಗ ಮಾತಾಡ್ತಿರೋದು. ಹಾ, ಏನಾಯ್ತು? ನಮ್ ಹುಡುಗರಿಗೆ ಕೆಲ್ಸಕ್ಕೆ ಹೇಳಿದ್ನಲ್ಲ 5 ಜನಕ್ಕೆ. ಅಯ್ಯೋ, ನಿನ್ ಟೈಮ್ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಪ್ಪ ನಾನು. ಯಾಕೆ ಭಯ ಪಡ್ತೀಯ ನೀನು? ನೋಡು, 5,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿಸ್ಬೇಕು. ಅದಕ್ಕಿಂತ ಕಮ್ಮಿ ಆದ್ರೆ ಆಗಲ್ಲ, ಗೊತ್ತಾಯ್ತಾ? ಓಕೆ ಓಕೆ, ಆಯ್ತಾಯ್ತು. ಸಾಯಂಕಾಲ ಸಿಗ್ತೀನಿ ಬಿಡು. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಯಾವೂರು?
ಕಡೂರಿಂದ ಬಂದೀನಿ ಅಣ್ಣ. ಕಡೂರ? ಏನಾರ ಒಂದ್ ಕೆಲ್ಸ ಇದ್ರೆ ಕೊಡ್ಸಿ ಅಣ್ಣ. ಕಡೂರಿಂದ ಬಂದಿದೀಯಾ? ಕೆಲ್ಸ ಬೇಕಾ? ಹೌದಣ್ಣ. ಯೋ, ಏನ್ ಜನಗಳಯ್ಯ ನೀವು? ಬೇರೆ ಬೇರೆ ಊರಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಕೆಲ್ಸ ಬೇಕು ಅಂದ್ರೆ ಎಲ್ಲಿಂದ ತರೋದಯ್ಯ? ಅನ್ಬೇಡಿ ಅಣ್ಣ, ದಯವಿಟ್ಟು ನಿಮ್ ಕಾಲ್ ಬಿಡಯ್ಯ. ಬಿಡಣ್ಣ, ಒಂದ್ ಕೆಲ್ಸ ನನ್ ಕಾಲ ಯಾಕ ಕೊಡ್ಸಿ ಅಣ್ಣ. ಅನ್ಬೇಡಿ ಅಣ್ಣ. ಒಳ್ಳೆ ಕತೆ ಆಯ್ತಲ್ಲಪ್ಪ. ನೋಡಕ್ ನನ್ ತಮ್ಮ ಇದ್ದಂಗಿದೀಯಾ ನೀನು? ಏನೋ ನೀವ್ ಒಂದ್ ಒಳ್ಳೆ ದಾರಿ ತೋರ್ಸ್ಬೇಕಣ್ಣ. ಒಳ್ಳೆ ದಾರಿ ಏನೋ ತೋರಿಸ್ತೀನಿ, ಆದ್ರೆ ಇಲ್ಲಿ ಲಂಚ ಕೊಡ್ಬೇಕಾಗತ್ತಲ್ಲಪ್ಪ. ಅದಕ್ಕೇನ್ ಕೊಡೋಣ ನೋಡಿ ಅಣ್ಣ. ಅಯ್ಯೋ ನನ್ ಬ್ಯಾಗ್ ಅಣ್ಣ, ನನ್ ಬ್ಯಾಗ್. ಅಯ್ಯೋ ಅಣ್ಣ, ನನ್ ಬ್ಯಾಗ್ ಅಣ್ಣ. ಅಯ್ಯೋ ನನ್ ಬ್ಯಾಗ್ ಅಣ್ಣ, ತಗೊಂಡೋಗಿ ಅಣ್ಣ. ಅಣ್ಣ ನೋಡಿ ಅಣ್ಣ, ಅಣ್ಣ ನೋಡೋಣ ಯಾರು ಬ್ಯಾಗ್ ತಗೊಂಡವ್ರೆ. ನಿನ್ ಬ್ಯಾಗ್ ನಿನ್ ಸಿಗತ್ತಪ್ಪ, ಭಯ ಪಡ್ಬೇಡ ನೀನು. ಗ್ಯಾರಂಟಿ ಅಣ್ಣ? ಗ್ಯಾರಂಟಿ. ನನಗ್ ಕೆಲ್ಸನೂ ಗ್ಯಾರಂಟಿ ಅಣ್ಣ. ಅಯ್ಯೋ, ನನ್ನ ನಂಬೋದ್ರೆ ಗ್ಯಾರಂಟಿ. ಎಲ್ರಿಗೂ ಒಂದೊಂದ್ ದಾರಿ ಮಾಡಿದೀನಿ, ನಿನ್ಗೂ ಒಂದ್ ದಾರಿ ಮಾಡ್ತೀನಿ ಬಿಡು. ಏನಣ್ಣ, ನಿಮ್ಮನ್ನೇ ನಂಬಿದೀನಿ ಅಣ್ಣ. ನೀವೇ ದೇವ್ರಣ್ಣ ನನಗೆ. ಆಯ್ತಾಯ್ತು, ಬಾ. ನೋಡು, ನಮ್ ಜೀವನದಲ್ಲಿ ನಾವೇನನ್ನಾರು ಕಳ್ಕೊಂಡ್ರೆ ಆ ಕಳ್ಕೊಂಡಿದ್ ಜಾಗದಲ್ಲೇ ಹುಡುಕ್ಬೇಕು, ಗೊತ್ತಾಯ್ತಾ? ನಾವ್ ಇಲ್ಲೇ ಇರೋಣ. ಹೋಗಿರೋದ್ ಯಾರು? ನಮ್ಮ ಹುಡುಗರು. ಹಂಗೆ ಬ್ಯಾಗ್ ಎತ್ಕೊಂಡ್ ಬರ್ತಾರೆ, ಚಾರ್ಜ್ ಹೊಡಿತಾರ ಅವ್ಗೆ. ಏನ್ ಎದುರ್ಕೋಬೇಡಪ್ಪ, ಖಂಡಿತ ಬರ್ತಾರಣ್ಣ. ಬರ್ತಾರೆ. ಬಾರಯ್ಯ, ನೀನ್ ಇಲ್ಲೇ ಇರು. ಆಯ್ತಣ್ಣ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಹಂಗೆ ಕೆಲ್ಸಕ್ಕೆ ಹೇಳ್ಬೇಕಲ್ಲ, ಹೇಳ್ಬಿಟ್ಟು ಬರ್ತೀನಿ. ಸರಿ ಅಣ್ಣ, ಧೈರ್ಯವಾಗಿ ಇಲ್ಲೇ ಕೂತ್ಕೊ. ಡ್ಯೂಟಿ ಹಾಕಿದೀನಿ ಅಣ್ಣ. ಖಂಡಿತ ಬರ್ತಿರಲ್ಲ ಅಣ್ಣ. ಬರ್ತೀನಿ ಕಣಯ್ಯ. ಹುಷಾರು, ಆ ಕಡೆ ಈ ಕಡೆ ಹೋಗ್ಬೇಡ. ಚೆನ್ನಾಗ್ ಕರ್ಗ ಕುಡಿಸ್ಬಿಟ್ರೆ ಕಷ್ಟ ನಿನ್ಗೆ. ಹುಷಾರು. ನಿಮ್ಮನ್ನೇ ನಂಬಿದ್ದೀನಿ. ಯೋ, ಏನ್ರಯ್ಯ ನೀವು ಬಟ್ಟೆನೆಲ್ಲ ಹಾರಾಕೊಂಡ್ ಒಳ್ಳೆ ತಿಥಿ ಊಟಕ್ಕೆ ಕೂತಿದ್ದೀರಲ್ಲ, ಇನ್ನೇನು ಸಿಕ್ಲಿಲ್ವಾ ನಿಮ್ಗೆ? ಏನಿಲ್ಲ ಅಣ್ಣ, ಬರೀ ಬಟ್ಟೆ ಬರೀ ಬ್ಯಾಗ್ ಅಷ್ಟೇ. ಬರೀ ಬಟ್ಟೆ ಆಯ್ತಾ? ಹೌದಣ್ಣ, ಬರೀ ಬಟ್ಟೆ ಆಯ್ತಾ? ದುಡ್ಡು ಇಟ್ಕೊಂಡು ನನ್ನ ಹತ್ರನೇ ಆಟ ಆಡ್ತೀರೇನೋ ನೀವು? ಗುರುಗೆ ತಿರುಮಂತ್ರನಾ? ಏನು ಸಿಗಲ್ಲ ನಮ್ಗೆ ಇವತ್ತು. ಒಂದ್ ಪ್ಲೇಟ್ ತಿಂಡಿ ಕೊಡೋಣ. ಅಣ್ಣ ಇನ್ನೊಂದ್ ಪ್ಲೇಟ್ ಹಾಕೋಣ. ಹಾಕೋಣ. ಅಣ್ಣ ಎಷ್ಟಾಯ್ತಣ್ಣ? 20 ರೂಪಾಯಿ. ಅಣ್ಣ ಇನ್ನೊಂದ್ಸರಿ ಬಂದು ಕಾಸು ಕೊಡ್ತೀನಿ ಅಣ್ಣ. ಏನೋ
ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ ಯಾರೋ ಯಾರೋ ನಿನಗೆ ಆಸರೆ ಎಲ್ಲೋ ಹೇಗೋ ಎಲ್ಲ ತೊರೆದರೆ ಬಾಳೊಂದು ಚದುರಂಗದಾಟ ಇಲ್ಲಿ ಏಳು ಬೀಳುಗಳೆಲ್ಲ ಪಾಠ ಬಾಳೊಂದು ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ ಯಾರೋ ಯಾರೋ ನಿನಗೆ ಆಸರೆ ಎಲ್ಲೋ ಹೇಗೋ ಎಲ್ಲ ತೊರೆದರೆ ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ಬಾಳೊಂದು ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ ಯಾರೋ ಯಾರೋ ನಿನಗೆ ಆಸರೆ ಎಲ್ಲೋ ಹೇಗೋ ಎಲ್ಲ ತೊರೆದರೆ ನಡೆಯೋದೆ ಒಂದು ಗುರಿ ಇರದೆ ಸಾಗಿರಲು ತಿಳಿಯದು ಏನೊಂದು ಬಯಸೋದೆ ಒಂದಾದರೆ ನಡೆಯೋದೆ ಒಂದು ಗುರಿ ಇರದೆ ಸಾಗಿರಲು ತಿಳಿಯದು ಏನೊಂದು ಎಲ್ಲ ವಿಸ್ಮಯದಾಟ ಈ ಸೂತ್ರವು ಇಲ್ಲಿ ನಾನು ನೀನು ಎಲ್ಲರೂ ಬರಿ ಪಾತ್ರವು ಎಲ್ಲ ತಿಳಿದವರಿಲ್ಲ ಜೀವನ ಬೇವು ಬೆಲ್ಲ ಬಾಳೊಂದು ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ಬಾಳೊಂದು ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ ಯಾರೋ ಯಾರೋ ನಿನಗೆ ಆಸರೆ ಎಲ್ಲೋ ಹೇಗೋ ಎಲ್ಲ ತೊರೆದರೆ ಬಾಳೊಂದು ಚದುರಂಗದಾಟ ಇಲ್ಲಿ ಏಳು ಬೀಳುಗಳೆಲ್ಲ ಪಾಠ ಬಾಳೊಂದು ಚದುರಂಗದಾಟ ಏಳು ಬೀಳುಗಳೆಲ್ಲ ಪಾಠ ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ ಯಾರೋ ಯಾರೋ ನಿನಗೆ ಆಸರೆ ಎಲ್ಲೋ ಹೇಗೋ ಎಲ್ಲ ತೊರೆದರೆ
ಬರ್ತೀನಿ, ಬರ್ತಾ ಇದ್ದೀನಿ. ಅರ್ಜೆಂಟ್ ಅಂದ್ರೆ ಯಾಗಯ್ಯ? ನನ್ ಪಕ್ಕದಲ್ಲಿ ಆಟೋ ಇದೆ, ಬರ್ತೀನಿ ತಡಿ. ಅಯ್ಯಪ್ಪ ಆಟೋ, ಆ ಕಡೆ ಬರ್ತೀಯಾ? ಬರಲ್ಲ. ಆ ಕಡೆ ಬರಲ್ವಾ? ಹೋಗ್ಲಿ ಈ ಕಡೆ. ಬರಲ್ಲ. ಏನ್ ದೌಲತ್ತಿ ಅವನ್ಗೆ ಯಾವ ಕಡೆನೂ ಬರಲ್ಲ ಅಂತಾನೆ. ಹಲೋ, ಮೇಲಕ್ ಬರ್ತೀಯಾ? ಆಟೋನು ಮಯ್ಯ, ಡ್ರೈವರು ಮಾಯ. ಹೂನಪ್ಪ, ಸಾವು ಅಂದ್ರೆ ಎಲ್ರಿಗೂ ಭಯ. ನೋಡ್ ಎಸ್ಕೇಪ್ ಆಗ್ಬಿಟ್ಟವನೆ. ಬಂದ್ರಲ್ಲಿ ಬಂದ್ರ, ಟೈಮ್ ಆಯ್ತು. ಬೇಗ ಬೇಗ ಕೆಲಸ ಮಾಡಿಸ್ಬೇಕು. ಹಾ, ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡ್ಸಿ. ಯಾರಪ್ಪ ಮಾತಾಡೋದು ಹೇಳಿ. ಹಾ, ಲೇಟ್ ಮಾತ್ರ ಮಾಡಬಾರ್ದು. ಹಾ, ನಮ್ಮ ಹುಡುಗ ಬರ್ತಾನೆ, ಸ್ವಲ್ಪ ಬೇಗ ಕೊಟ್ಟು ಕಳ್ಸಿ. ಹೋಗಪ್ಪ, ಅವ್ರು ದುಡ್ಡು ಕೊಡ್ತಾರೆ, ಬೇಗ ತಗೊಂಬ ಹೋಗು. ನಮಸ್ಕಾರ ಅಣ್ಣ. ಅಣ್ಣವ್ರ ಪುಣ್ಯಭೂಮಿ ಎಲ್ಲಿ ಬರುತ್ತಣ್ಣ? ಅಣ್ಣವ್ರ ಪುಣ್ಯಭೂಮಿ ಇಲ್ಲೇ ಪಕ್ಕದಲ್ಲಿ ಬರುತ್ತಲ್ಲಪ್ಪ. ಸರಿ ಕಣ. ಅಣ್ಣ, ಊರ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಣ್ಣ. ಏನೋ ಒಂದು ಒಳ್ಳೆ ದಾರಿ ಸಿಗತ್ತರ ಮಾಡೋಣ. ನಿನ್ನ ಆಶೀರ್ವಾದ ಬೇಕಣ್ಣ. ಏನಾಯ್ತು? ಅಯ್ಯೋ, ಅವ್ನು ನನ್ನ ಬ್ಯಾಗ್ ಇಟ್ಕೊಂಡು ಹೋಗ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಿ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ. ಮೇಡಮ್, ನೀವೇನು ಎದುರುಬೇಡಿ, ಒಂದ್ ನಿಮಿಷ. ಕೆಲ್ಸ ಬೇಕು ಅಂತ ನಮ್ಮ ಹತ್ರನೇ ಒಂದ್ ಟೈಮಲ್ಲಿ ಹುಡುಕೊಂಡ್ ಬಂದಿದ್ದೆ. ಈಗ ನಮ್ಮ ಹುಡುಗರ ಮೇಲೆ ಕೈ ಮಾಡ್ತೀಯನಲ್ಲ.
ಅವತ್ತು ನನಗೆ ಯಾಮರ್ಸಿ ಬ್ಯಾಗ್ ಕಿತ್ಕೊಂಡು ಹೋದ್ರೆ ಇವತ್ ಮಾತ್ರ ನಿಮ್ಮನ್ನ ಯಾರನ್ನು ಬಿಡಲ್ಲ. ಕೂಲಿ ತರ ಕೂತಿದ್ನಲ್ಲಪ್ಪ, ಇದು ಸಿಲಿಕಾನ್ ಸಿಟಿ ಅಟಲ್ಲಪ್ಪ, ಹಳ್ಳಿ ರಾಗಿ ಮುದ್ದೆ ಅಟ್ಟು. ಅಯ್ಯ ನಿಮ್ಮ ಮಕ್ಕಳು ಮಗನ ಬಿಟ್ಕೊಂಡಿರೋ ನಾನು. ಆಮೇಲೆ ವಿಚಾರಿಸ್ಕೊಳ್ಳೋಣ ಬರ್ರಲ್ಲಿ ಬರ್ರೋ. ಥ್ಯಾಂಕ್ ಗಾಡ್, ಇದರಲ್ಲಿ ತುಂಬಾ ವ್ಯಾಲ್ಯೂಬಲ್ ಥಿಂಗ್ಸ್ ಇತ್ತು. ಒಂದ್ ನಿಮಿಷ ಇರಿ. ಬೇಡ ಮೇಡಮ್, ದುಡ್ಡು ಮಾತ್ರ ಬೇಡ ಮೇಡಮ್. ಯಾಕೆ? ಊರ್ ಬಿಟ್ಟು ಬಂದೀನಿ ಮೇಡಮ್, ತುಂಬಾ ಕಷ್ಟ ಇದೆ ಮೇಡಮ್. ಏನಾದ್ರು ಒಂದ್ ಕೆಲಸ ಇದ್ರೆ ಕೊಡ್ಸಿ ಮೇಡಮ್. ಅಂತದ್ರಲ್ಲಿ ದುಡ್ಡು ಮಾತ್ರ ಬೇಡ ಮೇಡಮ್. ನಿಮ್ಮನ್ನ ನೋಡ್ತಾ ಇದ್ರೆ ದೊಡ್ಡ ಮನೆಯವ್ರ ತರ ಕಾಣಿಸ್ತೀರಾ. ದಯವಿಟ್ಟು ಕೆಲಸ ಕೊಡ್ಸಿ, ಪುಣ್ಯ ಕಟ್ಕೊಳ್ಳಿ ಮೇಡಮ್. ತುಂಬಾ ಉಪಕಾರ ಆಗುತ್ತೆ ಮೇಡಮ್. ಕೆಲ್ಸನ? ಒಂದ್ ನಿಮಿಷ. ತಗೊಳ್ಳಿ, ನಾಳೆ ಬನ್ನಿ, ಖಂಡಿತ ನಿಮ್ ಕೆಲ್ಸ ಆಗುತ್ತೆ. ತುಂಬಾ ಉಪಕಾರ ಆಯ್ತು ಮೇಡಮ್. ಬರ್ತೀನಿ. ಆಯ್ತು ಮೇಡಮ್. ಏ ಭಗವಂತ, ಇವಾಗ್ಲಾದ್ರೂ ಕೆಲಸ ಸಿಗೋ ತರ ಮಾಡ್ಬಿಡಪ್ಪ. ಸ್ವಾಮೀಜಿ, ನಮಸ್ಕಾರ ಸ್ವಾಮೀಜಿ. ಯಾರಪ್ಪ ನೀವು? ನಾನು ಊರು ಬಿಟ್ಟು ಬಂದೀನಿ ಸ್ವಾಮೀಜಿ. ನನಗೆ ತುಂಬ ಕಷ್ಟ ಇದೆ ಸ್ವಾಮೀಜಿ. ನನ್ನವರು ಅಂತ ಯಾರೂ ಇಲ್ಲ ಸ್ವಾಮೀಜಿ. ಇವತ್ತೊಂದು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಸ್ವಾಮೀಜಿ. ಆ ಕೆಲಸ ಸಿಗೋ ಥರ ಆಶೀರ್ವಾದ ಮಾಡಿ ಸ್ವಾಮೀಜಿ, ಆಶೀರ್ವಾದ ಮಾಡಿ. ಆ ಮಹಾಲಕ್ಷ್ಮಿ ತಾಯಿಯ ಕೃಪಾಶೀರ್ವಾದದಿಂದ ನಿನಗೆ ಒಳ್ಳೇದಾಗ್ಲಪ್ಪ. ಹೇಳು ಮಗು. ಪೂರ್ಣ, ಒಂದ್ ಲೋಟ ಕಾಫಿ ತಗೊಂಬಾ. ಕಮ್ ಫಾಸ್ಟ್ ಮಮ್ಮಿ. ತಗೊಳ್ರಿ. ಏನ್ರಿ ನೀವು ಇಷ್ಟ ಚೆನ್ನಾಗಿ ಹೆಸರು ಇಟ್ಕೊಂಡ್ರು? ಪೂರ್ಣ ಪೂರ್ಣ ಅಂತ ಯಾವಾಗ ನೋಡಿದ್ರು? ಅಲ್ಲ ಕಣೆ, ನಿನ್ನ ನೋಡಿದ್ರೆ ಗೊತ್ತಾಗಲ್ವಾ ಅನ್ನಪೂರ್ಣ ಅಂತ? ಅದನ್ನ ಹೆಸರಿಟ್ಟು ಬೇರೆ ಕರಿಬೇಕಾ? ಅಲ್ವಾ ಮತ್ತೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಕಣಮ್ಮ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಫ್ಯಾಕ್ಟ್ರಿ ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಮ್ಮ? ಫೈನ್ ಡ್ಯಾಡ್. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಅದೇ ಡ್ಯಾಡ್ ನಾನು ಹೇಳಿದ್ನಲ್ಲ, ಅವರೇ ಇವರು. ಈ ಹುಡುಗನೇನಾ? ಏನು ಓದಿದ್ಯಪ್ಪ? ಏನು ಓದಿಲ್ಲ ಸರ್. ಏನು ಓದಿಲ್ವಾ? ಇಲ್ಲ ಸರ್. ನನ್ನ ಮಗಳು ನಿನ್ನೆ ನಿನ್ನ ವಿಷಯ ಎಲ್ಲ ಹೇಳಿದ್ರು. ಅವಳ ಬ್ಯಾಗಲ್ಲಿ ತುಂಬಾ ಮುಖ್ಯವಾದ ಡಾಕ್ಯುಮೆಂಟ್ಸ್ ಹಾಗೂ ಕೆಲವು ವಜ್ರದ ಒಡವೆಗಳಿದ್ವು. ಅವೆಲ್ಲ ನಿನ್ನಿಂದಾಗಿ ಮತ್ತೆ ಸಿಕ್ಕಿದ್ವು. ನಿನ್ನಂತ ನಿಷ್ಠಾವಂತ ಯುವಕ ಈಗಿನ ಕಾಲದಲ್ಲಿ ತುಂಬಾ ಅಪರೂಪನಪ್ಪ. ಏನಮ್ಮ? ಹೌದು ಡ್ಯಾಡ್. ನಿನ್ನಂತ ನಂಬಿಕಸ್ತನ ಕೆಲಸ ಕೊಡದೆ ಇನ್ಯಾರು ಕೊಡ್ಬೇಕು ಹೇಳು? ಅಲ್ವಾ? ನೋಡಪ್ಪ, ಇವತ್ತಿಂದನೇ ಬಂದು ಕೆಲಸಕ್ಕೆ ಜಾಯ್ನ್ ಆಗ. ಆಯ್ತು ಸರ್. ಯಾರಮ್ಮ ಅಲ್ಲಿ? ಹೇಳಿ ಸರ್. ಇವ್ರನ್ನ ಕರ್ಕೊಂಡು ಹೋಗಿ ನಮ್ಮ ವರ್ಕ್ಶಾಪ್ ತೋರಿಸು. ಇವತ್ತಿಂದನೇ ನಮ್ಮ ವರ್ಕ್ಶಾಪ್ ಅಲ್ಲಿ ಜಾಯ್ನ್ ಆಗ್ಬೇಕು. ತುಂಬಾ ಉಪಕಾರ ಆಯ್ತು ಸರ್. ಹೋಗ್ಬಾ, ಒಳ್ಳೇದಾಗ್ಲಿ. ಬರ್ತೀನಿ ಮೇಡಮ್.
ಇರ್ರೋ, ಇವತ್ತು ತಾನೇ ಕೆಲ್ಸ ಸೇರೋಣ ಕಣ್ರೋ, ಏನೋ ಪ್ರಾಬ್ಲಮ್ ಇರ್ಬೇಕಣ್ರೋ. ಹೌದು ಕಣೋ, ಪಾಪ ಏನ್ ಕಷ್ಟ ಇದೆಯೋ ಏನೋ. ಬನ್ರೋ ಎಲ್ರು ಹೋಗಿ ನೋಡೋಣ. ಯಾಕ್ರಿ ಒಬ್ಬರೇ ಕೂತಿದ್ದೀರಾ? ಏನೋ ಬೇಜಾರಾಗಿ ಕೂತಂಗಿದೆ, ಏನ್ ವಿಷಯ? ಏನು ಇಲ್ಲ ರೀ. ಯಾಕ್ರಿ ಈ ಕೂತಿದ್ದೀರಾ? ಬೇಜಾರೇನ್ರಿ? ಪರವಾಗಿಲ್ಲ ಹೇಳ್ರಿ, ನಾವಿದೀವಿ ನಿಮ್ ಜೊತೆಗೆ. ಮನುಷ್ಯ ಅಂದ್ಮೇಲೆ ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು, ಅದೇ ಮನುಷ್ಯತ್ವ. ಬನ್ನಿ ನಮ್ ಜೊತೆಗೆ. ನೋಡಿ, ನೀವೇನ್ ಹೆದರ್ಕೋಬೇಡಿ, ನಮ್ದೇ ಆದಂತ ರೂಮ್ ಇದೆ, ನಮ್ಮೊಳಗ್ ನೀವೊಬ್ರು ಬನ್ನಿ ಪ್ಲೀಸ್. ನಾವೆಲ್ಲ ಒಟ್ಟಾಗಿರೋಣ, ಬನ್ರಿ. ಈಗ ಹೇಗಿದ್ಯೋ? ಪರವಾಗಿಲ್ಲ ಕಣೋ, ಸುಸ್ತು ಆಗೇ ಇದೆಯೋ. ಇವ್ರು ಯಾರು ಗೊತ್ತಾಯ್ತಾ? ಶಿವು ಅಂತ, ಹೊಸ್ತಾಗಿ ನಮ್ ಫ್ಯಾಕ್ಟ್ರಿ ಸೇರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇರೋಕೆ ಮನೆ ಇಲ್ಲ ಕಣ, ಅದಕ್ಕೆ ಕರ್ಕ ಬಂದೆ. ಇರ್ಲಿ ಬಿಡು, ನಮ್ಮಲ್ಲಿ ಇವರೊಬ್ರು. ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ನಿಂದು ಯಾವುದು? ಕಡೂರು. ನಿಂಗೇನಾದ್ರು ಬುದ್ಧಿ ಇದೆಯೇನೋ? ಕತ್ತೆ ತರ ಬೆಳೆದಿದ್ಯಾ? ಕಡಿದ್ರೆ ಊರಿಗೆಲ್ಲ ಊಟ ಹಾಕ್ಬೋದು. ಇಲ್ಲಿ ಹೆಂಡತಿ ಮಕ್ಕಳನ್ನ ರೋಡಲ್ಲಿ ನಿಲ್ಲಿಸ್ಕೊಂಡು ರಂಪ ಮಾಡ್ತಾ ಇದೀಯಲ್ಲ, ನಿನಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ನಿನಗ್ ಬುದ್ಧಿ ಬೇಡನಮ್ಮ, ಅವ್ರಿಗಂತ ಬೇಡ, ನಿನಗ್ ಬುದ್ಧಿ ಇರೋದು ಬೇಡ. ಹೆಂಡತಿ ಮಕ್ಕಳನ್ನ ಇಲ್ಲಿ ನಿಲ್ಸ್ಕೊಂಡು ಜಗಳ ಮಾಡ್ತಿದ್ದಲ್ಲೋ. ಏನೋ ಇಬ್ರು ನನ್ನೇ ಬೈತಾ ಇದ್ದೀರಾ? ಬೈಬೇಕು. ಅವಳು ಏನ್ ಮಾಡಿದಾಳೆ ಗೊತ್ತಾ? ಏನ್ ಮಾಡಿದಾಳ ಅಂತ ಮಾಡ್ಬಾರ್ದು. ಹೇಳ್ದಂಗೆ ಕೇಳ್ದಂಗೆ ಆಸ್ಪತ್ರೆಗೆ ಹೋಗಿ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡ್ಕೊಂಡು ಬಂದವಳ. ಏನಮ್ಮ ಇದು ನಿಜಾನಾ? ಹೌದಣ್ಣ. ಏನ್ ಹೌದಣ್ಣ ಅಂತಿದ್ಯಾ? ಅಲ್ಲ, ಒಂದ್ ಹೆಣ್ಣು ಮಗು ಇದೆ, ಇನ್ನೊಂದ್ ಗಂಡು ಮಗು ಆಗ್ಲಿ ಅನ್ನೋದು ತಪ್ಪ? ಅವ್ನಿಗೆ ಹೇಳ್ಬೇಕಾದ್ರೆ ಹೋಗಿ ಆಪರೇಷನ್ ಮಾಡ್ಕೊಂಡ್ ಬಂದಿದ್ಯಲ್ಲ, ಇದು ತಪ್ಪಲ್ವೇನಮ್ಮ ನಿಂದು? ಈ ಮೂದೇವಿ ನಂಬ್ಕೊಂಡಿದ್ರೆ ಈ ಮಗುನ ಆಗ್ತಿರ್ಲಿಲ್ಲ. ಎಲ್ಲೋದಪ್ಪ ಮಯ ಹೋಗ್ಬಿಟ್ಟ. ಕತ್ತೆ ತಪ್ಪಿಸ್ಕೊಂಡು ಮಗನ ಹಿಡ್ಕೊಂಬರೋಣ. ಓಕೆ, ಒಳ್ಳೆ ಪ್ಲಾನ್. ಬರ್ಲಿ, ನನ್ ಕೈ ಚಳಕ ತೋರಿಸ್ತೀನಿ ನಾನು. ನಿಂತ್ಕೋ. ಹೂ ಆರ್ ಯು? ನಾನ್ ಯಾರು, ಏನಕ್ ಬಂದಿದ್ದೇನೆ ಅಂತ ಇವಾಗ ಗೊತ್ತಾಗುತ್ತೆ. ಬಂದ್ರ ಯಾಕಣ್ಣ ಹಿಂಗ ಹೆಣ್ಮಕ್ಳ ಮೇಲೆಲ್ಲ ಕೈ ಮಾಡ್ತೀರ? ಬಿಡ್ರಣ ಅಣ್ಣ, ಹಿಂಗೆಲ್ಲ ಮಾಡ್ಬಾರ್ದು ಕಣ. ಬೇಡ, ನನ್ ಮಾತ್ ಕೇಳೋಣ ಅಣ್ಣ, ನನ್ ಮಾತ್ ಕೇಳೋಣ. ಮಕ್ಕಳಿಗೆ ವೆರಿ ಗುಡ್.
ಬರ್ರ ಶಿವು, ಇವತ್ ನೀವೇನಾದ್ರೂ ಬಂದಿಲ್ಲ ಅಂದಿದ್ರೆ ನಾವಿಬ್ರು ಏನಾಗೋಗ್ತಿದ್ವೋ ಏನು. ಥ್ಯಾಂಕ್ ಯು ಸೋ ಮಚ್ ಶಿವು. ಮೇಡಮ್ ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ನೀವು ಅನ್ನಕ ದಣಿಗಳು ಮೇಡಮ್. ನಮಗೆ ನೀವು ಹೋಗಿ ಅಂತದ್ರಲ್ಲಿ ನಮಗೆ ಆ ಥರ ಎಲ್ಲ ಹೇಳ್ಬಾರ್ದು ಮೇಡಮ್. ನಮ್ ಜೀವನಕ್ಕೊಂದು ದಾರಿ ತೋರಿಸಿರೋರು. ಹಾಗೆ ಹೇಳ್ಬಿಡಿ ಶಿವು, ಇವತ್ ನೀವೇ ನಮ್ ಪಾಲಕ್ ದೇವ್ರಾಗ್ ಬಂದಿದ್ದು. ಮೇಡಮ್ ಹಾಗೆಲ್ಲ ಮಾತಾಡ್ಬೇಡಿ ಮೇಡಮ್. ಹೌದು ಶಿವು, ಮೇಡಮ್ ಹೇಳ್ತಿರೋದು ನಿಜ. ಮೇಡಮ್ ಯೋಚನೆ ಮಾಡಬೇಡಿ ಮೇಡಮ್, ಎಲ್ಲ ಒಳ್ಳೇದಾಗುತ್ತೆ ಮೇಡಮ್, ಹೆದರಬೇಡಿ. ಹೋಗೋಣ ಮೇಡಮ್. ನೀನ್ ಮಾಡಿರೋ ತಪ್ಪು ಎಲ್ಲ ನಿನ್ನಿಂದಲೇ ಹಾಳಾಗಿರೋದು. ನೀನ್ ಸರಿ ಇಲ್ಲ, ನೀನು ಸರಿ ಇಲ್ಲ.
ಬಂದಿಲ್ಲ, ಏನ್ ವಿಷಯ? ಹಿಂಗೆ ಬೇಜಾರು ಕಣೋ. ಬೇಜಾರಣ್ಣ? ಅಂತದೇನ ಬೇಜಾರು? ಊರಲ್ಲಿ ನಮ್ಮ ತಾಯಿಗೆ ಮೈ ಹುಷಾರಿಲ್ಲ, ಆಸ್ಪತ್ರೆಗೆ ಬೇರೆ ಸೇರಿಸ್ಬೇಕು. ಈ ತಿಂಗಳು ಸಂಬಳ ಬೇರೆ ಬಂದಿಲ್ಲ. ಏನ್ ಮಾಡ್ಬೇಕೇನು ತೋರಿಸ್ತಿಲ್ಲ ಕಣ ನನಗೆ. ಏನ್ ಮಾಡೋದು? ನನ್ನ ಹತ್ರ ಕಾಸಿಲ್ಲ, ಎಲ್ಲ ದೇವರಿದ್ದಾನೆ. ನೋಡ, ತಗೊಳ್ಳೋ ಈ ವಾಲೆನ. ಬೇಡ ಶಿವು, ಬೇಡ. ನೋಡ, ನನ್ನ ಮಾತು ಕೇಳೋ. ನಿಮ್ ತಾಯಿ ಬೇರೆ ಅಲ್ಲ, ನಮ್ಮ ತಾಯಿ ಬೇರೆ ಅಲ್ಲ. ನಿಮ್ ತಾಯಿಗೆ ಮೊದ್ಲು ಹುಷಾರಾದ್ರೆ ಅಷ್ಟೇ ಸಾಕು ಕಣೋ. ನಿನಗೂ ಒಳ್ಳೇದಾಗುತ್ತೆ ಕಣೋ, ಎದ್ರು ಬೇಡ. ನಿನ್ನಿಂದ ತುಂಬಾ ಉಪಕಾರ ಆಯ್ತು ಶಿವು. ನಿನ್ನ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಶಿವು. ನೀನೇನ್ ಭಯ ಬೀಳ್ಬಿಡ ಕಣೋ, ಒಳ್ಳೇದಾಗುತ್ತೆ. ಬೆಳಗ್ಗೆ ಯಾರ ಮಕ ನಾಡಿದೋ ಏನ್ ಕತ್ತೇನೋ, ಇಲ್ಲಿವರೆಗೂ ಒಂದ್ ಗಿರಾಕಿನ ಸಿಕ್ಕಿವಲ್ಲೋ, ಬರೀ ಇಷ್ಟ ಆಗೋಯ್ತಲ್ಲೋ. ಗುರು, ನಾನು ಬಲಗೈ ಕಡಿತಾ ಇದೆ. ನಿನಗೆ ಬಲಗೈ ಕಡಿತು ಅಂದ್ರೆ ಏನೋ ಶುಭ ಸೂಚನೆ, ಇವತ್ತು ಕೊಡಿಯುತ್ತೆ ಅಂತ ಅನ್ಸುತ್ತೆ. ಗುರು, ಅಲ್ಲೋಡ್ ಗುರು, ಒಂದ್ ಹುಡುಗಿ ಹೋಗ್ತಾ ಇದ್ದಾಳೆ, ಕತ್ತಲ್ ಚೈನ್ ಇದೆ, ಅದನ್ನೇನಾರು ನಾವು ಲಪ್ಟಾಯಿಸ್ಬಿಟ್ರೆ ಇವತ್ತು ನಮ್ಗೆ ಆನಂದ ಆನಂದ. ಇವತ್ತೆಲ್ಲ ನಿಂದ ಕೈ ತಡಕ. ಗುರು ಆಶೀರ್ವಾದ. ದೀರ್ಘಾಯುಷ್ಮಾನ್ ಭವ. ತಥಾಸ್ತು. ಓ ಮಂಚಲಿ ಕಹಾ ಚಲಿ, ಓ ಮಂಚಲಿ ಕಹಾ ಚಲಿ. ಹೋಗೋ. देख 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 मुझसे नजर मा, देख 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 मैं हूँ ये गवारा. ಅಯ್ಯೋ, ಯಾರದು? ಬಿಡಿ ಬಿಡಿ. ಏಯ್, ಬಾಯಿ ಬಿಟ್ಟು ಕಾಯಿ ಪಿ ಅಂದ್ರೆ ಕೈಯಲ್ಲಿ ಚಾಕು ಇದೆ, ಟುಯಿಂಗ್ ಅನ್ಸ್ಬಿಡ್ತೀನಿ. ಬರ ಗುರು, ಅಯ್ಯ, ನನ್ನ ಮಗನೇ ಚೈನ್ ಸಿಕ್ಕಿರ್ಬೇಕಾದ್ರೆ ಟವಲ್ ಸಾಯ್ತಿರೋ ನನ್ನ ಮಗನೇ. ಗುರು, ಹೊಸ ಟವಲ್ ಬೆಳಗ್ಗೆ ತಗೊಂಡಿದ್ದೀನಿ. ತುಂಬಾ ಏನು ಪುಟ್ಟಿ ಬುಟ್ಟಿ ಅಂತ ಯಾವ್ದೋ ಮ್ಯಾದ್ರ ಬುಟ್ಟಿ ಕೇಳಿದ ನೋಡ್ಕೊಂಡ್ ಬರೋದು. ಮ್ಯಾದ್ರ ಬುಟ್ಟಿ ಏನಲ್ಲ, ಏನೂ ಅಲ್ಲ, ನಿನ್ ಮಗಳು ಪುಟ್ಟಿ ಕಣೋ. ಬಂತಲ್ಲ, ಮನೆಗ್ ಬನ್ನಿ, ನಿಮ್ಗೆ ಅಮ್ಮನ ಹತ್ರ ಪೂಜೆ ಇದೆ. ಬಂತಲ್ಲಪ್ಪ ಗ್ಲಾಚಾರ. ಗುರು, ಎಲ್ಲಿಗೆ ಹೋಗ್ತಾರೆ? ಬರ್ಲಿ ಮನೆಗೆ, ಪೂಜೆ ಇದೆ. ನಮಸ್ಕಾರ ಸರ್, ಏನೋ ಬರ ಕೇಳಿದ್ರಂತೆ. ಕೂತ್ಕೊಳ್ಳಪ್ಪ. ಇರ್ಲಿ ಸರ್. ಸಂಕೋಚ ಪಡ್ಬೇಡ, ಕೂತ್ಕೋ. ಇರ್ಲಿ ಕೂತ್ಕೋ. ಪರವಾಗಿಲ್ಲ ಸರ್. ಸರಿ ಕೂತ್ಕೊಳ್ಳಿ. ಶಿವು, ನೀನು ಮಾಡಿರೋ ಉಪಕಾರಕ್ಕೆ ನಿನಗೆ ಹೇಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಸಮಯಕ್ಕೆ ಸರಿಯಾಗಿ ಹೋಗಿ ನನ್ನ ಮಗಳನ್ನು ಕಾಪಾಡಿದೀಯಾ ಸರ್. ಆತರ ಕೂತ್ಕೋ. ಪರವಾಗಿಲ್ಲ, ಕೂತ್ಕೊಳ್ಳಿ. ನೀವು ಅನ್ನ ಹಾಕ ದಣಿಗಳು, ನೀವು ಹೋಗಿ ಆತರ ಎಲ್ಲ ಹೇಳ್ಬಾರ್ದು ಸರ್. ಕೂತ್ಕೋಪ್ಪ. ಅನ್ನಪೂರ್ಣ, ಏನ್ರಿ? ಬಟ್ಟೆ ತಂದಿದೆಯಲ್ಲ, ತಗೊಂಬಾ. ಬಟ್ಟೆ ತಗೊಂಬಾ. ಅಮ್ಮ, ಅದೇ ನಾನು ಹೇಳಿದ್ದಲ್ಲ, ಅವರೇ ಇವರು. ನಮಸ್ಕಾರಮ್ಮ. ನೀವ್ ಸರಿಯಾದ ಸಮಯಕ್ಕೆ ಬರ್ತಿದ್ರೆ ನನ್ ಮಗಳ ಗತಿ ಏನಾಗ್ತಿತ್ತೋ ಏನೋ. ಅದೇ ನಮ್ ಕರ್ತವ್ಯ ಅಮ್ಮ. ತಗೋ ಬರೋಗಮ್ಮ. ಹೋಗಿ ಬಟ್ಟೆ ತಗೊಂಬಮ್ಮ. ನಾನು ನೀನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ, ನೀನು ಒಂದೇ ಬಟ್ಟೆ ಹಾಕೊಂಡಿದ್ಯಲ್ಲಪ್ಪ. ಕೊಡಮ್ಮ. ತಗೊಳ್ಳಿ. ಬೇಡ ಮೇಡಮ್. ಪರವಾಗಿಲ್ಲ, ತಗೊಳ್ಳಿ ಶಿವು. ಪರವಾಗಿಲ್ಲ, ತಗೋ. ಬೇಡ ಸರ್. ತಗೋಪ್ಪ. ಬೇಡ ಸರ್. ತಗೊಳ್ಳಿ. ಸಂಕೋಚ ಪಡ್ಬೇಡ, ತಗೋಪ್ಪ. ಬೇಡ ಸರ್, ಆತರ ಏನಿಲ್ಲ. ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಬರ್ತೀನಮ್ಮ. ಒಳ್ಳೇದಾಗ್ಲಿ. ಇಷ್ಟು ಒಳ್ಳೆ ಉತ್ತರ ಅಲ್ಲ? ರಮೇಶ, ನಾನು ಕಣೋ. ಆಮೇಲೆ ಫ್ಯಾಕ್ಟ್ರಿ ಕೆಲಸಗಳೆಲ್ಲ ಹ್ಯಾಗ್ ನಡೀತಾ ಇದೆ? ಆ ಶಿವು ಅಂತ ಒಬ್ಬ ಹುಡುಗನ ಕಳಿಸಿದ್ನಲ್ಲ, ಅವನು ಸ್ವಲ್ಪ ಗಮನಿಸ್ತಾ ಇರು. ಅವನು ತುಂಬಾ ಒಳ್ಳೆ ಹುಡುಗ ಕಣಪ್ಪ.
ಅವನಿಗೆ ಒಳ್ಳೆ ಗುರುತರವಾದ ಕೆಲಸ ಕೊಡಬೇಕು ಅಂತಿದ್ದೀನಿ. ಅವನ್ನ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇರು. ಫ್ಯಾಕ್ಟ್ರಿ ಕೆಲಸ ಹೇಗೆ ನಡೀತಾ ಇದೆಯಮ್ಮ? ಚೆನ್ನಾಗಿ ನಡೀತಾ ಇದೆ ಡ್ಯಾಡ್. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಮೇಡಮ್. ಸರ್ ಬರಕ್ ಹೇಳಿದ್ರಂತೆ. ಶಿವು, ನಿನ್ನ ಕೆಲಸ ಕಾರ್ಯಗಳನ್ನ ನಾನು ಗಮನಿಸ್ತಾ ಇದ್ದೀನಪ್ಪ. ನನಗೆ ನಿನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಅದು ಅಲ್ಲದೆ ಈ ಸಲ ನಮ್ಮ ಫ್ಯಾಕ್ಟ್ರಿಗೆ ಡಬಲ್ ಲಾಭ ಬಂದಿದೆಯಪ್ಪ. ಅದು ನಿನ್ನಿಂದ ಮಾತ್ರ ಸಾಧ್ಯ ಆಯ್ತು. ಅಂತದೇನಿಲ್ಲ ಸರ್, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ. ಆಗುತ್ತಪ್ಪ. ಇನ್ನು ಮೇಲೆ ನೀನು ಈ ಫ್ಯಾಕ್ಟ್ರಿಯ ಬರೀ ವರ್ಕರ್ ಮಾತ್ರ ಅಲ್ಲ, ಈ ಫ್ಯಾಕ್ಟ್ರಿಯ ಸಂಪೂರ್ಣ ಜವಾಬ್ದಾರಿ ನಿನ್ನಪ್ಪ. ಏನಂತೀಯ? ಅದು ನನ್ನಿಂದ ಸಾಧ್ಯನಾ? ಹೌದಪ್ಪ, ನೀನು ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಂದಾಗೆ ಈ ಮೊಬೈಲ್ ನಿನ್ನ ಹತ್ರ ಇಟ್ಕೋ. ಏನಾದ್ರೂ ಮಾತಾಡ್ಬೇಕಾದ್ರೆ, ವಿಷಯ ತಿಳಿಸ್ಬೇಕಾದ್ರೆ ಈ ಮೊಬೈಲ್ ಇಂದ ಮಾಡು. ನಿಮ್ಮ ಈ ದೊಡ್ಡತನಕ್ಕೆ, ಪ್ರೀತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಬರ್ತೀನಿ ಸರ್. ಕ್ಯಾರಿ ಆನ್ ಮೈ ಬಾಯ್. ಬರ್ತೀನಿ ಮೇಡಮ್. ಬರ್ತೀನಮ್ಮ. ತುಂಬಾ ಒಳ್ಳೆ ಹುಡುಗ ಅಲ್ವೇನ್ರಿ? ನಾನು ಮಾಡಿದ್ದು ಸರಿಯೇನಮ್ಮ? ಫೈನ್ ಡ್ಯಾಡ್.
ಸ್ನೇಹಮಯ ಈ ಜೀವನವೇ ಸ್ನೇಹಮಯ ಸವಿ ಸಮಯ ಈ ಸಾಂಗತ್ಯ ಸವಿ ಸಮಯ ಹೊಸತು ಭಾವ ಅನುಬಂಧ ಅರಿತು ಬೆರೆತು ಸೇರಲದು ಮಧುರ ಮೌನ ಸಂಬಂಧ ಮನದ ಮಾತು ತೆರೆದಾಗ ಹೊಸತು ಭಾವ ಅನುಬಂಧ ಈ ಗೆಲುವು ಈ ಚೆಲುವು ಇರಲಿ ಶಾಶ್ವತ ಎಂದೆಂದು ನಗುವಿರಲಿ ನಲಿವಿರಲಿ ನಮ್ಮಿ ಬದುಕಲಿ ಮುಂದೆಂದು ಸ್ನೇಹಮಯ ಈ ಜೀವನವೇ ಸ್ನೇಹಮಯ ಸವಿ ಸಮಯ ಈ ಸಾಂಗತ್ಯ ಸವಿ ಸಮಯ ಕ್ಷಣವೇ ಮಧುರ ಕ್ಷಣವೇ ಕ್ಷಣವೇ ಮಧುರ ಕ್ಷಣವೇ ಸ್ನೇಹಮಯ ಈ ಜೀವನವೇ ಸ್ನೇಹಮಯ ಈ ಜೀವನವೇ ಸ್ನೇಹಮಯ ಈ ಜೀವನವೇ ಸ್ನೇಹಮಯ. ನಮಸ್ತೆ ಸರ್. ನಮಸ್ಕಾರ. ಕೆಲಸ ಮುಗೀತಾ? ಆಯ್ತು ಸರ್. ನಾಳೆ ಸ್ವಲ್ಪ ಬೇಗ ಬಂದು ಪೆಂಡಿಂಗ್ ವರ್ಕ್ನೆಲ್ಲ ಮುಗಿಸಿ ಬರ್ತೀವಿ ಸರ್. ಅಣ್ಣ, ಮದುವೆಗೆ ನಮ್ ತಂದೆನ ಜವಾಬ್ದಾರಿ ನಿಂದೇನಣ್ಣ. ಡೋಂಟ್ ವರಿ ವಿಕಿ, ನಾನಿದ್ದೀನಿ, ಬನ್ನಿ. ಯಾರಪ್ಪ ಮಾತಾಡೋದು? ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಆಯ್ತು, ಸಾಯಂಕಾಲ ಬಂದೆಲ್ಲ ನೋಡ್ತೀನಿ. ಸರ್, ವಿಕ್ಕಿ ಮದುವೆ ಒಪ್ಕೊಂಡಿದ್ದಾನೆ. ಡ್ಯಾಡಿ, ಆಶೀರ್ವಾದ ಮಾಡಿ. ನಿನ್ನ ಆಸೆನೇ ನನ್ನ ಆಸೆ. ಬಂದಿಲ್ಲಪ್ಪ, ಬಂದ ತಕ್ಷಣ ತಂದ್ಕೊಡ್ತೀನಿ ನಾನು. ಸರ್ ನಮಸ್ಕಾರ ಸರ್. ಯೋ, ಯಾವನಯ್ಯ ನೀನು? ಯಾಕೆ ಎಷ್ಟು ಬಂದೆ? ನಿಂಗೇನ್ ಟೈಮ್ ಸೆನ್ಸ್ ಇಲ್ವಾ? ಕೊಡಿಲ್ ದುಡ್ಡು. ಅವ್ನ್ ಫೋನಲ್ಲಿ ಬೇರೆ ಕಚ್ತವನೆ. ಕೊಡಯ್ಯ ಇಲ್ಲಿ. ಎಷ್ಟಯ್ಯ? 5,000 ಇದೆ ಸರ್. 5,000 ಇದೆಯಾ? ಹೌದು ಸರ್. ವೆರಿ ಗುಡ್. ಸ್ವಲ್ಪ ಲೇಟ್ ಆದ್ರೂ ಹೇಳ್ದಂಗೆ ಕರೆಕ್ಟ್ ಆಗಿ ತಂದ್ಕೊಟ್ಟಿದೀಯಲ್ಲ ನೀನು. ಹೌದು ಸರ್. ಸರಿ ಬಿಡು. ಕೆಲಸ ಗ್ಯಾರಂಟಿನಾ ಸರ್? ಯೋ, ಇವನ್ ಯಾವನಯ್ಯ? ನೀನೇನ್ ಯೋಚನೆ ಮಾಡ್ಬೇಡ ಕಣಯ್ಯ. ಎಂತೆಂತವ್ರಿಗೆ ಎಂತೆಂತ ದಾರಿನ ತೋರಿಸ್ಬಿಟ್ಟಿದೀನಿ, ಆದ್ರೆ ಹೋಗಿರೋರು ವಾಪಸ್ ಪುಣ್ಯ ಕಟ್ಕೊಳ್ಳಿ ಸರ್. ಆಯ್ತಾಯ್ತು. ಅಯ್ಯಯ್ಯೋ ಕಡೂರು, ನೀನೇನ್ ನಿನ್ ಕೆಲ್ಸ ಯಾವಾಗ್ಲೂ ಇದೇನಾ? ನಿನ್ ಕಡಿಯಾರ? ಹೌದು. ಕಂಡ ದುಡ್ಡು ಪಾಷಾಣ ಇದ್ದಂಗೆ ತಗೊಳಪ್ಪ.
ನೀನ್ ಇದೇ ತರ ಮಾಡ್ತಾ ಇದ್ರೆ ಅವತ್ ಕೊಟ್ಟಿರೋ ಕೂಸ ಮತ್ತೆ ಕೊಡ್ಬೇಕಾಗತ್ತೆ ಅಂದ್ರೆ ಬೇಡ ಗುರು ತಡ್ಕೊಳಕ್ ಆಗಿಲ್ಲ ಏನ್ರಿ ನಾವು ಕಷ್ಟಪಟ್ಟು ಹಣ ತಗೊಂಡ್ ಬಂದ್ಕೊಟ್ರೆ ನಮ್ಗೆ ಮೋಸ ಮಾಡ್ತೀರಾ ಹೇಳಿದ್ದು ಏನೋ ನೋಡ್ತೀರಾ ಇನ್ಮೇಲಾದ್ರೂ ಜೀವನದಲ್ಲಿ ಬದುಕತ್ ಕಲಿ ಇಲ್ಲ ಅಂದ್ರೆ ಅನ್ಯಾಯವಾಗಿ ಕಳ್ದೋಗ್ಬಿಡ್ತೀಯ ಹುಷಾರಾಗಿರೋ ಆಯ್ತಣ್ಣ ಇನ್ಮೇಲಿಂದ ತಪ್ಪು ಮಾಡಲ್ಲ ಕಣ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಬದುಕತ್ ಕಲಿ ನನ್ ಬಿಟ್ಬಿಟ್ಟ ಅಯ್ಯಪ್ಪ ಏನಪ್ಪ ಇವತ್ತು ಬೆಳಗ್ಗೆ ಎದ್ದು ಫಸ್ಟ್ ಮಿರರಲ್ಲಿ ನನ್ ಪೇಸೆ ನೋಡ್ಕೊಂಡ ಜೀವನದಲ್ಲಿ ತಿಂದಿರೋದು ಅಯ್ಯಯ್ಯಪ್ಪ ಧರಮ್ ರೇಟ್ ಇವತ್ತು ತಿನ್ನಲ್ಲಪ್ಪ ನಮಸ್ಕಾರ ರಾಯರಿಗೆ. ನಮಸ್ಕಾರ ರಾಯರೇ ನಮಸ್ಕಾರ ಬನ್ನಿ 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 ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಿ ನಮ್ಮನೆಲ್ಲ ಚೆನ್ನಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಚೆನ್ನಾಗಿದ್ದಾರಾ ನಿಂತ ಇದ್ದೀರಾ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಲ್ಲ ಹೇಳಿ ಕಳ್ಸಿದ್ರೆ ನಾನೇ ತಮ್ಮನಿಗೆ ಬರ್ತಾ ಇದ್ದೆ ತಾವ್ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ ತಮ್ಮನ್ನೇ ನೋಡೋಣ ಅಂತ ಬಂದೆ ಸ್ವಾಮಿ ನನ್ನನ್ನ ಹೌದು ನನ್ ಮಗ ನಿಮ್ ಮಗಳನ್ನ ಬಹಳ ಇಷ್ಟಪಟ್ಟಿದ್ದಾನೆ ಅದಕ್ಕೆ ತಮ್ಮ ಅಭಿಪ್ರಾಯ ಕೇಳೋಣ ಅಂತ ಬಂದೆ ನಿಮ್ಮ ಮಗ ನನ್ನ ಮಗಳನ್ನ ಇಷ್ಟಪಟ್ಟಿದ್ದಾನ ಹೌದು ಸ್ವಾಮಿ ಆದ್ರೂ ನನ್ನ ಮಗಳನ್ನ ಒಂದು ಮಾತು ಕೇಳ್ತೀನಿ ಆಯ್ತು ಆಯ್ತು ಕಾವ್ಯ ಕಾವ್ಯ ಬಾಮ್ಮ ಇಲ್ಲಿ ಬಂದೆ ಡ್ಯಾಡ್ ಇವಳೆ ನನ್ನ ಮಗಳು ಕಾವ್ಯ ಅಂತ ನಮಸ್ಕಾರ ಹೋಗಿ ಕಾಫಿ ತಗೊಂಬಮ್ಮ ಇರ್ಲಿ ಬೇಡ ಇನ್ನೊಂದ್ಸಲ ಬಂದಾಗ ತಗೊಳ್ತೀನಿ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಬರ್ತೀನಿ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಬಂದೆ ನಮಸ್ಕಾರ ನಮಸ್ಕಾರ ಆದಷ್ಟು ಬೇಗ ನಿಮ್ಮ ಅಭಿಪ್ರಾಯ ತಿಳಿಸಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗ ಹೇಳ್ತೀನಿ ನಮಸ್ಕಾರ ಆಯ್ತು ಒಳ್ಳೇದಾಗ್ಲಿ ಆಯ್ತಾಯ್ತು ಹೋಗ್ಬನ್ನಿ ಬರ್ತೀನಿ ನಮಸ್ಕಾರ ಕಾವ್ಯ ಬಾ ಇಲ್ಲಿ ಕೂತ್ಕೋ ಈಗ ಬಂದಿದ್ರಲ್ಲಮ್ಮ ಅವರು ನಮಗ್ ಪರಿಚಯಿಸಿದ್ರು ಹೌದಾ ತುಂಬಾ ಒಳ್ಳೆ ಜನ ಅವರಿಗೆ ಬೇಕಾದಷ್ಟು ಆಸ್ತಿ ಅಂತಸ್ತಿದೆ ಸಮಾಜದಲ್ಲಿ ಒಳ್ಳೆ ಹೆಸರಿದೆ ಅದು ಅಲ್ಲದೆ ಅವ್ರಿಗಿರೋದು ಒಬ್ಬನೇ ಮಗ ಆ ಹುಡುಗ ನಿನ್ನನ್ನು ಇಷ್ಟಪಟ್ಟಿದ್ದಾನಂತೆ ನಿನ್ನ ನಾ ಮನೆ ಕೊಟ್ರೆ ನೀನು ಸಂತೋಷವಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ನಿನ್ನ ಅಭಿಪ್ರಾಯ ಏನಮ್ಮ ಇದು ಮದುವೆ ವಿಷಯ ಅಲ್ವಾ ನಾನ್ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಡ್ಯಾಡ್ ಅಲ್ಲಮ್ಮ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತಾದ್ರೂ ನಡ್ಕೊಂಡಿದ್ದೀನೇನಮ್ಮ ನಿನ್ನಿಷ್ಟನೇ ನನ್ನಿಷ್ಟ ಯೋಚನೆ ಮಾಡಿ ಹೇಳಮ್ಮ ಮೈ ಸ್ವೀಟ್ ಡ್ಯಾಡ್ ನನ್ನ ಮನ್ಸಲ್ಲಿರೋ ಪ್ರೀತಿನ ಶಿವುಗೆ ನಾಳೆನೆ ತಿಳಿಸ್ಬಿಡ್ಬೇಕು ಏನ್ ಮೇಡಮ್ ಇಷ್ಟೊಂದು ಖುಷಿಯಾಗಿದ್ದೀರಾ ಏನ್ ವಿಶೇಷ ಈ ಪ್ರಕೃತಿಯನ್ನು ನೋಡ್ತಾ ಇದ್ರೆ ಮನ್ಸಲ್ಲಿರೋದೆಲ್ಲ ಹೇಳ್ಬೇಕನ್ಸುತ್ತೆ ನನಗೂ ಅಷ್ಟೇ ಮೇಡಮ್ ಈ ಪ್ರಕೃತಿ ವಾತಾವರಣ ನೋಡ್ತಾ ಇದ್ರೆ ನಿಮ್ಮ ಹತ್ರ ಮನ್ಸಲ್ಲಿರೋದನ್ನೆಲ್ಲ ಮನಸ್ಸು ಬಿಚ್ಚಿ ಹೇಳ್ಕೋಬೇಕು ಅನ್ಸುತ್ತೆ ಮೇಡಮ್ ನನ್ನ ಹತ್ರನಾ ಹೌದು ಮೇಡಮ್ ಹೇಳ್ಬೇಕನ್ಸ್ತಿದೀಯಾ ಹೌದು ಮೇಡಮ್ ಅದು ನನ್ನ ಹತ್ರ ನಿಮ್ಮ ಹತ್ರನೇ ಮೇಡಮ್ ಅದೇನ್ ಹೇಳಿ ಮೇಡಮ್ ನೀವು ನಿಮ್ಮ ಮನಸ್ಸಲ್ಲಿ ಅದೇನೋ ಹೇಳ್ಬೇಕು ಅನ್ಕೊಂಡ್ರಲ್ಲ ಮೇಡಮ್ ಅದನ್ನ ಮೊದಲು ಹೇಳಿ ಮೇಡಮ್ ನೋ ಫಸ್ಟ್ ನೀವ್ ಹೇಳಿ ಆಮೇಲೆ ನಾನ್ ಹೇಳ್ತೀನಿ ಇಲ್ಲ ಮೇಡಮ್ ಫಸ್ಟ್ ನೀವ್ ಹೇಳಿ ಮೇಡಮ್ ನೋ ನಾನ್ ಹೇಳ್ತಾ ಇದ್ದೀನಿ ಫಸ್ಟ್ ನೀವ್ ಹೇಳಿ ಆಮೇಲೆ ನಾನು ಹೇಳ್ತೀನಿ ಸರಿ ಮೇಡಮ್ ಹೇಳ್ತೀನಿ ಮೇಡಮ್ ನಮ್ಮ ಹಳ್ಳಿಲಿ ನಮ್ಮ ಅಕ್ಕನ ಮಗಳು ಗೌರಿ ನನಗೋಸ್ಕರ ನಮ್ಮ ಮಾವ ಬರ್ತಾನೆ ಮದುವೆ ಆಗ್ತಾನೆ ಅಂತ ಕಾಯ್ತಾ ಇರ್ತಾಳೆ ಮೇಡಮ್ ನನ್ನ ಗೌರಿಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ಅಂದ್ರೆ
ನಮ್ಗಂತೂ ಓದು ಬರಹ ಇಲ್ಲ. ನಾವು ರೈತಾಪಿ ಜನಗಳು. ಮಳೆ ಆದ್ರೇನು, ಬಿಸಿಲಾದ್ರೇನು, ಚಳಿ ಆದ್ರೇನು ಕೆಲಸ ಮಾಡ್ಲೇಬೇಕು. ನಿನಗಿಷ್ಟೆಲ್ಲ ಓದ್ತಿ ನೀನ್ ಈ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿತ ಮಗ. ನೀನು ಯಾವ್ದಾದ್ರೂ ಒಂದ್ ಕೆಲಸ ಹುಡುಕಬಾರ್ದ? ಅಪ್ಪ ದೇವ್ರೆ, ನಮ್ ಶಿವಗ್ ಒಂದ್ ಕೆಲಸ ಕೊಡೋ ತರ ಮಾಡುತ್ತಂದೆ. ಬಂದೆ ಕಣವ. ಶಿವು ಹಾಕಪ್ಪ, ಹಾಕಿಲ್ಲೇ ಊಟ ಮಾಡ್ಕೊಂಡ್ ಬರೋಣ ಬಾ. ಕೊಡವ ತಗೊಳ್ಳಿ ಮಾವಯ್ಯ, ತಗೋ. ನೀನ್ ಊಟ ಮಾಡ್ದ ಗೌರಿ? ನಂದಾಯ್ತು. ಸ್ವಲ್ಪ ತಗೋ ಗೌರಿ. ಬೇಡ ಮಾವ. ತಗೋ ಗೌರಿ. ಬೇಡ ಮಾವ. ತಗೋ ಗೌರಿ. ಶಿವ, ನೀನ್ ಅನ್ನ ತಿನ್ಸೋದನ್ನ ನಿಮ್ಮ ಅಕ್ಕ ಏನಾದ್ರು ನೋಡಿದ್ರೆ ಅವಳು ಎಷ್ಟು ಖುಷಿ ಪಡ್ತಿದ್ಲೋ ಏನೋ. ಅವಳು ಹಾಗಾಗಿ ಹೇಳ್ತಾ ಇದ್ಲು, ನಮ್ ಶಿವನ್ನ ಚೆನ್ನಾಗಿ ಓದಿಸಿ ಸರ್ಕಾರಿ ನೌಕರಿ ಕೊಡಿಸಿ ಇವಳನ್ನ ಶಿವನ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ಲು. ಭಗವಂತ ಅವಳನ್ನ ಬೇಗ ಕರ್ಕೊಂಡ್ಬಿಟ್ಟ. ನಮ್ದೆಲ್ಲ ಏನಿದೆ ಎಲ್ಲ ದೈವಿಚ್ಛೆ. ಆ ದೇವ್ರಿದ್ದಾನೆ, ಊಟ ಮಾಡಿ. ಎಲ್ಲ ದೇವನ ಅದರಿ. ಲೋ ಶಿವ, ಏನ್ ಕೂತ್ಕೊಂಡು ಯೋಚನೆ ಮಾಡ್ತಿದ್ಯಾ? ಅಲ್ಲ, ಎಲ್ಲಾದ್ರೂ ಕೆಲಸ ಹುಡ್ಕೊಂಡು ಹೋಗ್ಬಾರ್ದಾ? ಅಲ್ಲ ಮಾವಯ್ಯ, ಎಲ್ಲಿ ಅಂತ ಕೆಲಸ ಹುಡ್ಕದ್ ಮಾವಯ್ಯ? ಅಲ್ಲ ಕಣ್ ಮಗ, ಇಲ್ಲಿ ಕೂತ್ಕೊಂಡಿದ್ರೆ ಯಾರಾದ್ರೂ ಕೆಲಸ ಕೊಡ್ತಾರೇನೋ? ಈಗ ನಿಂಗಕ್ಕನ ಮಗ ಕೆಲಸ ಹುಡ್ಕೊಂಡು ಹೋಗಿಲ್ವಾ? ಪಟೇಲ್ರ ಮಗ ಹೋಗ್ಲಿಲ್ವಾ? ನಿಂಗಡನ ಮಗ ಹೋಗ್ಲಿಲ್ವಾ? ಅವ್ರಿಗೆಲ್ಲ ಹೆಂಗ್ ಕೆಲಸ ಸಿಕ್ತು? ಅಯ್ಯೋ ಹೋಗ್ ಮಾವಯ್ಯ, ಎಲ್ಲಿ ಅಂತ ಕೆಲಸ ಹುಡ್ಕೋದು ಹುಡುಕಿ ಹುಡುಕಿ ನನಗೂ ಸಾಕಾಗಿ ಹೋಗಿದೆ. ನೀನ್ ಬೇರೆ ಹೋಗ್ ಮಾವಯ್ಯ. ಶಿವು, ಒಂದ್ ಕಡೆ ಎಲ್ಲ 4 ಕಡೆ ಕೆಲಸ ಹುಡುಕೊಂಡು ಹೋದ್ರೆ ಯಾರಾದ್ರೂ ಕೊಡ್ತಾರೆ ಕಣೋ. ಹೋಗಪ್ಪ, ಹೊಲ್ದತ್ರ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸರಿ ಮಾವಯ್ಯ. ಇದಕ್ಕೇನು ಕಡಿಮೆ ಇಲ್ಲ. 3 ಹೊತ್ತು ತಿಂತಾ ಇರು, ಕೆಲಸ ಮಾತ್ರ ಹುಡುಕ್ಬೇಡ. ನೀನೇನ್ ಬೇಜಾರ್ ಮಾಡ್ಕೋಬೇಡ, ಊಟ ಮಾಡು. ತಿನ್ನು ಗೌರಿ, ನೀನೊಂದು ತುತ್ತು ತಗ. ಇದಕ್ಕೇನು ಕಡಿಮೆ ಇಲ್ಲ. ಒಂದ್ ಕಡೆ ಹೋಗಿ ಕೆಲಸ ಮಾಡೋದ್ ಬೇಡ, ಕೆಲಸ ಹುಡುಕೊಂಡು ಹೋಗ್ಬೇಡ. ಅಯ್ಯ, ನೀನ್ ಜನ್ಮಕ್ಕಿಷ್ಟು ಆಯ್ತು. ಬರೀ ಇದಾಗೋಯ್ತು. ಅಪ್ಪ ಎಂದು ದಿನ ಇದ್ದಿದ್ದೆ, ಊಟ ಮಾಡು ಮಾವ. ನೋ ಶಿವ, 4 ಕಡೆ ಕೆಲಸ ಹುಡುಕೊಂಡು ಹೋಗೋದ್ರೆ ಇಲ್ಲಿ ಮುದ್ದು ಮಾಡ್ತಾ ಕೂತಿದ್ಯಾ? ಅಲ್ಲ ಕಣ್ ಗೌರಿ, ನಿನ್ಗೂ ಮಾಡಕ್ ಕೆಲಸ ಅಲ್ವಾ? ನೀನು ಇದೇ ತರ ಮುದ್ದು ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮಾವನಿಗೆ ಕೆಲಸ ಸಿಗುತ್ತೆ. ಅಯ್ಯೋ ಸುಮ್ನಿರಪ್ಪಯ್ಯ, ಯಾವಾಗ್ಲೂ ಮಾವನ್ ಬೈತಾ ಇರೋದಾ? ತೆಗೆದು ಬಿಟ್ಟ ಮನೆ ಕಡೆ ಹೋಗಿ ಕೆಲಸ ನೋಡಗೆ ಬಂದ್ಬಿಟ್ರೆ ಇಲ್ಲಿ ಕೆಲಸ ಮಾಡಿ ಅವನು ಉದ್ದಾರ ಇದನ್ನು ಹೋಗ್ ಮಾವಯ್ಯ. ಕರ್ಮ ಕರ್ಮ. ಗೌರಿ, ಗೌರಿ, ಏನಪ್ಪಯ್ಯ? ಬಾರ ಇಲ್ಲಿ, ಬಾರ ಇಲ್ಲಿ. ನಾನು ಒಂದಂತ ಹೋಗಿ ಒಂದೊಂದು ಕೆಲಸ ಮಾಡಕ್ ಹೋಗೋದು, ಇವನ್ ಕಾಲಿಟ್ರೆ ಮನೆ ಕಲಿಯೋದು, ಇದೇ ನನ್ ಕರ್ಬಾರ್ದು. ಇವ್ನು ಯೋಗ್ಯತೆಗೆ ಇಷ್ಟು. ಮಾವಯ್ಯ, ಮಾವಯ್ಯ, ಏನ್ ಗೌರಿ? ಒಂದೇ ಸಮಯ ಬೊಮ್ಮೆ ಹೊಡಿತಿದ್ದಾರೆ. ಗೌರಿ, ಏನು ಮಾಡ್ಬೇಡ ಮಾವಯ್ಯ. ನಿನ್ ಗಂಟೆ ಆಗಿದ್ರೆ ರೋಷ ಇದ್ರೆ ಹುಡುಕ್ತ ಆಗ ಒಪ್ಕೊತೀನಿ. ಏನವ ಅದು ಬಡ್ಕತ್ತಾ ಇದೆಯಲ್ಲ? ನೋಡಪ್ಪಯ್ಯ, ಇಲ್ಲಿ ಮಾವನೇ ಕಾಣಿಸ್ತಾ ಇಲ್ಲ. ಅರೆ, ಅನ್ನ ಹಾಗೆ ಇದಲ್ಲ, ಇವನೆಲ್ಲೋದ? ಅಪ್ಪಯ್ಯ, ನಂಗೆ ತುಂಬಾ ಭಯ ಆಗ್ತದೆ ಅಪ್ಪಯ್ಯ. ನೀನೇನು ಹೆದರ್ಕೋಬೇಡ ಕಣವ, ನೀನು ಒಳಗೋಗು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹೋಗವ. ಶಿವಣ್ಣನ್ಗೇನಾದ್ರು ಬೈದ್ರೆ ನೀವು ನಾನು ಯಾಕೆ ಸ್ವಾಮಿ ಬೈಲಿ? ಬೆಳಿಗ್ಗೆ ಬೆಂಗಳೂರು ಬಸ್ ಅಂತ ಇದ್ದ. ಬೆಂಗಳೂರು ಬಸ್ ನೋಡ್ಕೊಂಬರೋಣ ಬನ್ನಿ. ಗೌರಿ, ಯಾಕವ್ವ ಯೋಚನೆ ಮಾಡ್ತಾ ಅಳ್ತಾ ಕೂತಿದೀಯಾ? ಅವನು ಬೆಂಗಳೂರಿಗೆ ಹೋಗಿರೋದು ನಿಜ, ಒಂದೇ ಬರ್ತಾನೆ. ಬಾರವ್ವ, ನೀನೇನು ಹೆದರ್ಕೋಬೇಡ. ಕಿಚಣ ಕಾಪಿ ಕುಟ್ಕೊಂಡು ಹೋಗು ಬಾ. ಆಯ್ತಣ್ಣ?
ಪಡ್ತಾ ಇದ್ದಾಳೆ ಏನು ಮೇಡಮ್. ಕೂಲ್ ಡೌನ್ ಶಿವು, ಕೂಲ್ ಡೌನ್. ಸಮಾಧಾನ ಮಾಡ್ಕೊಳ್ಳಿ, ಆಗೋದೆಲ್ಲ ಒಳ್ಳೇದಕ್ಕೆ. ಕೂಲ್ ಡೌನ್. ಮೇಡಮ್, ನಾನು ಬೆಂಗಳೂರಿಗೆ ಬಂದ್ಮೇಲೆ ನೀವು ಸಿಕ್ಕಿ ನನಗೊಂದು ಒಳ್ಳೆ ದಾರಿ ಸಿಕ್ತು ಮೇಡಮ್. ಅನ್ನಕ್ಕೊಂದು ದಾರಿ ತೋರಿಸ್ಕೊಟ್ಟ ದೇವತೆ ಮೇಡಮ್, ನೀವು ದೇವತೆ. ಚೇಚೆ, ಹಾಗೆ ಹೇಳ್ಬೇಡಿ. ಮೊದಲು ಊರ್ಗೆ ಹೋಗಿ ಅಲ್ಲಿ ನಿಮ್ ದಾರಿನೇ ಕಾಯ್ತಾ ಇರೋ ನಿಮ್ ಮಾವನ ಮಗಳು ಗೌರಿನ ಮದುವೆ ಮಾಡ್ಕೊಳ್ಳಿ. ಭಯ ಬೀಳ್ಬೇಡಿ, ನಾವು ನಿಂತು ಮದುವೆ ಮಾಡ್ತೀವಿ. ಆಗೋದೆಲ್ಲ ಒಳ್ಳೇದಕ್ಕೆ ಶಿವು. ಮೇಡಮ್, ನಿಮ್ಮ ಈ ಪ್ರೀತಿ, ವಾತ್ಸಲ್ಯ, ಈ ಅನುಕಂಪಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್. ಕಡಿಮೆ ಮೇಡಮ್, ಕಡಿಮೆ. ಹಾಗೆಲ್ಲ ಹೇಳಿ ನಾನು ದೊಡ್ಡೋಳು ಮಾಡಬೇಡಿ. ಸಮಾಧಾನ ಮಾಡ್ಕೊಳ್ಳಿ ಶಿವು. ಮೇಡಮ್, ನನ್ನ ಪಾಲಿ ನೀವು ದೇವತೆ ಮೇಡಮ್, ದೇವತೆ. ಭಯ ಬೀಳ್ಬೇಡಿ. ನಿಮ್ ಮದ್ವೆಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚು ನಾನ್ ನೋಡ್ಕೊಳ್ತೀನಿ. ನಾನ್ ನಿಂತು ನಿಮ್ ಮದುವೆ ಮಾಡ್ತೀನಿ. ಬನ್ನಿ. ನಿಜವಾಗ್ಲೂ ನೀವು ನನ್ನ ಪಾಲಿ ದೇವತೆ ಮೇಡಮ್. ಚೇ ಆಗ ಅನ್ಬೇಡಿ ಶಿವು. ಸರಿ ಮೇಡಮ್, ಆಯ್ತು ಮೇಡಮ್. ಬನ್ನಿ. ಅದೇ ಶಿವ್ ಲವ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವರಿಗೆ ನನ್ನ ಲವ್ ವಿಷಯ ಹೇಳ್ದಿದ್ದು ಅದು ನನ್ನ ತಪ್ಪು. ಮೇಡಮ್, ನಿಮ್ ತಂದೆ ನೋಡಿರೋ ಹುಡುಗನ ಮದುವೆ ಆದ್ರೆ ಒಳ್ಳೇದು ಅನ್ಸುತ್ತೆ ನೋಡಿ ಮೇಡಮ್. ಹೌದು ಮೇಡಮ್, ಅವ್ರು ಹೇಳೋ ಹುಡುಗನ ಮದುವೆ ಆದ್ರೆ ಒಳ್ಳೇದನ್ಸುತ್ತೆ. ಅವ್ರು ಹೇಳೋದ್ರಲ್ಲ ಸತ್ಯ ಇದೆ, ಒಪ್ಕೊಳ್ಳಿ ಮೇಡಮ್. ನೀವ್ ಹೇಳೋದು ಸರಿನೇ. ನಮ್ ತಂದೆ ನೋಡಿರೋ ಹುಡುಗನ್ನೇ ಮದ್ವೆ ಆಗ್ತೀನಿ ಹಾಗಂತ ಇವತ್ತೇ ಹೇಳ್ತೀನಿ. ಬನ್ನಿ. ಗೌರಿ, ಯಾವಾಗ ಬಂದ್ರಿ ಮಾವ? ಈಗ ತಾನೇ ಬಂದೆ ಗೌರಿ. ಚೆನ್ನಾಗಿದ್ದೀರಾ ಮಾವ? ಚೆನ್ನಾಗಿದ್ದೀನಿ ಗೌರಿ. ಬನ್ನಿ ಬನ್ನಿ ಮಾವ, ಬನ್ನಿ. ನೀನ್ ಚೆನ್ನಾಗಿದೀಯಾ ಗೌರಿ? ಬನ್ನಿ ಕುತ್ಕೊಳ್ಳಿ. ಆಯ್ತು ಗೌರಿ, ಕುತ್ಕೊಳ್ಳಿ. ಏನ್ ಗೌರಿ ಇದೆಲ್ಲ? ಅದೊಂದು ದೊಡ್ಡ ಕತೆ ಮಾವ. ಮಗಳೇ ಗೌರಿ, ನೀನ್ ಈ ತರ ಊಟ ತಿಂಡಿ ಬಿಟ್ಟು ಯೋಚನೆ ಮಾಡ್ತಿದ್ರೆ ನಿನ್ನ ಆರೋಗ್ಯನೂ ಹಾಳು, ಜೊತೆಗೆ ನಿನ್ ಜೀವನನೂ ಹಾಳು ಮಾಡ್ಕೊತೀಯ. ನೋಡು, ನನ್ನ ಮಾತು ಕೇಳು. ಊರ್ನಲ್ಲಿ ಬಾಯಿ ಬಂದಾಗ ಜನ ಮಾತಾಡ್ಕತ್ತಾರೆ. ಈ ಅವಮಾನ ನಾನು ಸಹಿಸಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿರ್ಧಾರ ತಗೊಂಡಿದ್ದೀನಿ ಮಗಳೇ. ಏನಪ್ಪಯ್ಯ ಅದು? ರಾಜಣ್ಣನ ಮಗನಿಗೆ ನಿನ್ನ ಕೊಟ್ಟು ಮದುವೆ ಮಾಡೋಣ. ಅಪ್ಪಯ್ಯ, ಅಪ್ಪಯ್ಯ, ನೀವೇ ಹೀಗೆ
ಆದ್ರೆ ಹೇಗಪ್ಪಯ್ಯ? ಎಲ್ಲ ಗೊತ್ತಿದ್ದು ನೀವೇ ಮಾತಾಡ್ತಿದ್ರಲ್ಲ ಅಪ್ಪಯ್ಯ. ಮಗಳೇ, ಅವರು ಒಪ್ಕೊಂಡಿದ್ದಾರೆ. ಅವನು ವಿದ್ಯಾವಂತ, ಬುದ್ಧಿವಂತ, ಸರ್ಕಾರಿ ನೌಕರಿಯಲ್ಲಿದ್ದಾನೆ. ಅಂತರ್ಗೆ ನೀನು ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ತಗೊಂಡು. ಬೇಡ ಅಪ್ಪಯ್ಯ, ಬೇಡ. ನೋಡು ಮಗಳೇ, ನಾನು ನಿರ್ಧಾರ ತಗೊಂಡಿರೋದನ್ನ ಯಾರು ಬದಲಾಯಿಸಕ್ಕಾಗಲ್ಲ. ನಾನು ತಗೊಂಡಿರೋ ತೀರ್ಮಾನ ನೀನೇನಾದ್ರೂ ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ರೆ ನಾಳೆ ಬೆಳಗ್ಗೆ ನನ್ನ ಹೆಣ ನೋಡ್ಬೇಕಾಗುತ್ತೆ. ಅಪ್ಪಯ್ಯ, ಆ ಥರ ಎಲ್ಲ ಮಾತಾಡಬೇಡ ಅಪ್ಪಯ್ಯ. ನೀನ್ ಬಿಟ್ರೆ ನಂಗೆ ಯಾರಿದ್ದಾರೆ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಅಪ್ಪಯ್ಯ. ಸರಿ, ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ, ಆದ್ರೆ ಆ ರೀತಿ ಎಲ್ಲ ಮಾತಾಡಬೇಡ ಅಪ್ಪಯ್ಯ. ನಾನು ಹೇಳೋದೆಲ್ಲ ನಿನ್ನ ಒಳ್ಳೇದಿತ್ತಲ್ವಾ? ಬಾ ಬಾ ಬಾ. ಅಯ್ಯೋ, ನನ್ನ ಬುದ್ಧಿಗಿಷ್ಟ. ಕುತ್ಕೊಳ್ಳಿ ಮಾವ, ಕಾಫಿ ತರ್ತೀನಿ. ಬಯಸೋದೆ ಒಂದಾದರೆ ನಡೆಯೋದೆ ಒಂದು, ಗುರಿ ಇರದೆ ಸಾಗಿರಲು ತಿಳಿಯದು ಏನೊಂದು. ಬಯಸೋದೆ ಒಂದಾದರೆ ನಡೆಯೋದೆ ಒಂದು, ಗುರಿ ಇರದೆ ಸಾಗಿರಲು ತಿಳಿಯದು ಏನೊಂದು. ಎಲ್ಲ ವಿಸ್ಮಯದಾಟ ಈ ಸೂತ್ರವು, ಇಲ್ಲಿ ನಾನು ನೀನು ಎಲ್ಲರೂ ಬರಿ ಪಾತ್ರವು. ಎಲ್ಲ ತಿಳಿದವರಿಲ್ಲ, ಜೀವನ ಬೇವು ಬೆಲ್ಲ, ಬಾಳೊಂದು ಚದುರಂಗದಾಟ. ಏಳು ಬೀಳುಗಳೆಲ್ಲ ಪಾಠ, ಬಾಳೊಂದು ಚದುರಂಗದಾಟ. ಏಳು ಬೀಳುಗಳೆಲ್ಲ ಪಾಠ. ಬರ್ರಪ್ಪ. ಯಾಕೆ? ನಾವೊಂದ್ ಕೆಲಸ ಮಾಡೋಣ. ನಾವ್ ಯಾರು ಹಳೆ ಕೆಲಸ ಬಿಟ್ಟು ಹೊಸ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಯಾರೋ ಇಬ್ರು ಲವರ್ಸ್ ಮಾತಾಡ್ತಾ ಇದ್ದಾರೆ. ಅಟ್ಯಾಕ್ ಮಾಡೋಣ. ಅವ್ರಪ್ಪ ಫೋನ್ ಮಾಡೋಣ. ಅವ್ರು ಬಂದ್ಮೇಲೆ ಇವ್ರನ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು ಅವ್ರ ಹತ್ರ ನಾವು ರೋಲ್ ಕಾಲ್ ಮಾಡೋಣ. ಹೇಗಿದೆ ಐಡಿಯಾ? ಗುರು, ನಿನ್ ತಲೆ ಅಲ್ಲ ಗುರು, ಏನು ಬ್ರೈನ್. ಥ್ಯಾಂಕ್ ಯು. ಅಪ್ಪ ಆಂಜನೇಯ, ಇದನ್ನಾರು ನೀನ್ ಸಕ್ಸಸ್ ಮಾಡ್ಸು ತಂದೆ. ಆಂಜನೇಯ ಇಲ್ಲ ಅಂತಿದ್ದಾನೆ. ಬರ್ರೋ. ತರ್ಲೆ, ಏನೋ ಮಾಡ್ತಾ ಇದೀಯಾ? ಏನೋ ಮಾಡ್ತಾ ಇದೀಯ? ನೋಡೋದಕ್ಕೆ ಬಿಡಿ ಮಗನೇ ಚೋಟುತ್ತಾ ಇದೆಯಾ? ಓ, ಮಕ್ಕಳ ಮೇಲೆ ಮೀಸನೆ ಬಂದಿಲ್ಲ. ಏನಿಲ್ಲ ಬಿಡಿ ಸರ್. ಏನ್ ಮಾಡ್ತಾ ಏನಂತಾರ? ಏನಮ್ಮ, ನಿನ್ ಬುದ್ಧಿ ಇದೆಯಮ್ಮ? ನಿಮ್ಮಪ್ಪ ನಿಮ್ಮಮ್ಮ ಕಾಲೇಜ್ ಯಾಕೆ ಕಳ್ಸ್ತಾರೆ? ಓದ್ಬಿಟ್ಟು ಬುದ್ಧಿವಂತ ಆಗೋದ್ಬಿಟ್ಟು ಈ ಹುಡುಗನ ಇಲ್ಲಿ ಕರ್ಕೊಂಡ್ ಚಕ್ಕಂದ್ ಆಡ್ತಿದ್ಯಲ್ಲ. ಅಂತಾರಲ್ಲ ಸರ್. ಏನಂತಾರಲ್ಲಮ್ಮ? ಅಂತವ್ರಲ್ಲ ಅಂತವ್ರು ಹೇಳ್ತೀರಾ? ಹಿಂಗ ಆದ್ಮೇಲೆ ಅಂತವ್ರು ಅಂತ ಗೊತ್ತಾಗೋದು. ಏನಿನ ಹೆಸರು? ನಿಮ್ಮ ಮನೆ ಫೋನ್ ನಂಬರ್ ಕೊಡು. ಫೋನ್ ಇಲ್ಲ. ಇನ್ಯಾರ್ದಿದೆ? ನಮ್ಮ ಅಣ್ಣಂದಿದೆ. 9845642252. 4225. ಮೊಬೈಲ್ ಕೊಡು. ಮೊಬೈಲ್ ಇಲ್ಲ. ಹೆಂಗ್ ಲವ್ ಮಾಡಿದೆ? ಲವ್ ಮಾಡೋದೊಂದು ಗೊತ್ತಿ, ಇನ್ನೇನು ಗೊತ್ತಿಲ್ಲ. ಮಾಡೋ. ಕಾಲ್ ಬರ್ತಾ ಇದೆ ನೋಡು. ಹಲೋ, ಏನು ನಿನ್ನ ಹೆಸರು? ಹಲೋ ಹಲೋ, ಸೀತಾನ ಹುಡುಗಿ ನಿಮ್ಗೆ ಏನಾಗಬೇಕು? ತಂಗಿ ಆಗ್ಬೇಕು. ಓ, ಹುಡುಗಿ ಅಣ್ಣನ? ಹೌದು. ನಿಮ್ ತಂಗಿ ಯಾವ್ದೋ ಹುಡುಗನ ಜೊತೆ ಲವ್ ಮಾಡಿ ಬಾಬೆ ಪರಾರಿ ಆಗ್ತಾ ಇದ್ದಾಳೆ. ಹಿಡಿದು ಹಾಕಿದೀವಿ. ಹೌದಾ? ಬೇಗ ಬಂದ್ಬಿಡಿ. ಆಯ್ತು. ಗಾಡಿ ಇದೆಯಾ? ಏನ್ ಕಳ್ಸೋಣ? ಹೌದಾ? ಇಲ್ಲೇ ಜಯನಗರ ಫೋರ್ತ್ ಬ್ಲಾಕ್ ಅಪೋಸಿಟ್. ಈಗಲೇ ಬರ್ತೀನಿ. ಬೇಗ ಬಂದ್ಬಿಡಿ. ಗೊತ್ತಾಯ್ತಾ? ಬಂದೆ ಸರ್. ಯಾಕೋ, ಏನಾಯ್ತು? ಏನಾಯ್ತು ಹೇಳು? ಹೇ, ಅದಿಲ್ಲ ಬಂದ್ರು. ಯಾಕಮ್ಮ, ಏನಾಯ್ತು? ಏನಿಲ್ಲ ಅಣ್ಣ, ನಾವಿಬ್ರು ಎಕ್ಸಾಮಿಗೋಸ್ಕರ ಡಿಸ್ಕಸ್ ಮಾಡ್ತಾ ಇದ್ವಿ. ಅಷ್ಟರೊಳಗೆ ಇವರೆಲ್ಲ ಬಂದು ನಮ್ಗೆ ಎಕ್ಸಾಮಿಗೆ ಹೋಗಿದ್ದಂಗ್ ಮಾಡ್ಬಿಟ್ರಣ್ಣ. 1 ವರ್ಷ ವೇಸ್ಟ್ ಆಗೋಯ್ತಣ್ಣ. ಸಮಾಧಾನ ಮಾಡು.
ಬಾಮ್ಮ ಬೇಗ ಬಾ. ಸರಿ ಬಾಮ್ಮ ಬೇಗ ಬಂದ್ಬಿಡ್ತಾರೆ. ಮೇಡಮ್ ಮೇಡಮ್ ಏನ್ ಹೇಳಿ? ಅವ್ರ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ. ಹೌದಾ? ಹೌದು ಮೇಡಮ್. ಹಾಸ್ಪಿಟಲ್ ಸೇರಿಸಬೇಕು, ಸ್ವಲ್ಪ ದುಡ್ಡು ಬೇಕು ಮೇಡಮ್. ನಮ್ಮ ಹತ್ರ ಕೆಲಸ ಮಾಡೋರ್ಗೆ ನಾವು ಕೊಡ್ದಿರಾ ಇನ್ಯಾರು ಕೊಡ್ತಾರೆ? ಒಂದ್ ನಿಮಿಷ ಇರಿ. ತಗೊಳ್ಳಿ, ಬೇಗ ಊರ್ಗೋಗಿ ನಿಮ್ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ. ನೀವು ನಮ್ಮ ಪಾಲಿನ ದೇವರು ಮೇಡಮ್. ಚೇಚೆ ಹಾಗೆಲ್ಲ ಹೇಳಕ್ ಹೋಗ್ಬೇಡಿ. ಫಸ್ಟ್ ಹೋಗಿ ನಿಮ್ ತಾಯಿನ ಹಾಸ್ಪಿಟ್ಲಿಗೆ ಸೇರಿಸಿ. ಒಳ್ಳೇದಾಗ್ಲಿ. ಹೋಗ್ಬರ್ತೀನಿ ಮೇಡಮ್. ಓಯ್ ಹುಡುಗಿ ಸೂಪರ್ ಕಣ್ರೋ. ಹೋಗ್ ಕೇಳೋಣ ಬನ್ರೋ. ಬನ್ರೋ ಮೇಡಮ್. ಬರ್ತೀರಾ ಮೇಡಮ್? ದುಡ್ಡು ಕೊಡ್ತೀನಿ, ಬರ್ತೀರಾ ಮೇಡಮ್? ಮೇಡಮ್ ಮುಚ್ಕೊಂಡು ಹೋಗು ಅಂತಿದ್ದಾರಲ್ಲ. ದುಡ್ಡು ಕೊಡ್ತೀನಿ ಬನ್ನಿ ಮೇಡಮ್. ನಿಮ್ಗೆ ಯಾರು ಹಾಕೋದಂಗಿರಿಲ್ವಾ? ಎಲ್ಲ ರೊಕ್ಕ ತೆಗೀರಾಗ್ಬಿಟ್ರೆ ನಾವೆಲ್ರು ಬನ್ನಿ ಮೇಡಮ್. ನಮ್ ಗುರಿಗೆ ಹೊಡಿತೀಯಾ? ಏನ್ರ ನೋಡ್ತಾ ಇದ್ದೀರಾ? ಎದ್ದಾಗಳ್ರ. ಯಾಕೆ ಮೇಡಮ್ ಏನಾಯ್ತು? ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಅಂತದ್ ಏನಾಯ್ತು? ನಾ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ರೆ ಇವರೆಲ್ಲ ದುಡ್ಡು ಕೊಡ್ತೀನಿ ಬಾ ಅಂತ ಕರೀತಿದ್ದಾರೆ. ನಾನು ಅಂತವಳಲ್ಲ ಸರ್. ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ತುಂಬಾ ಭಯ ಆಗ್ತದೆ ಸರ್. ಮೇಡಮ್ ನೀವೇನು ಎದುರ್ಕೋಬೇಡಿ, ಬನ್ನಿ ಈ ಕಡೆ. ನಿಮಗೇನು ಅಕ್ಕ ತಂಗಿಯರು ಯಾರು ಇಲ್ವಾ? ನೋಡಕ್ ಒಳ್ಳೆ ಗುಗ್ಗು ಇದಾಗಿದೆಯಾ? ಆ ಹುಡುಗಿನ ಬಿಟ್ಬಿಟ್ಟು ರೈಟ್ ಹೇಳು. ಇವ್ನು ನೋಡಿದ್ರೆ ಸರಿ ಇಲ್ಲ. ಎಸ್ಕೇಪ್. ನೀವೆಲ್ರು ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ಬಸ್ ಸ್ಟಾಪ್ ನಲ್ಲಿ ಒಂದ್ ಹುಡುಗಿ ನಿಂತಿದೆ ಅಂದಕ್ಷಣ ಏನೆಲ್ಲಾ ಚೆನ್ನಾಗಿ ಪ್ಲಾನ್ ಮಾಡ್ಕೋತೀರಾ. ನಾನ್ ಇವತ್ತು ನಿಮ್ ಹತ್ರ ಬಂದು ಸಾರಿ, ಥ್ಯಾಂಕ್ಸ್, ಐ ಲವ್ ಯು ಅಂತೀನಿ ಅನ್ಕೊಂಡಿದೀರಾ. ನೀವು ತಿಳ್ಕೊಂಡಿರೋ ಹಾಗೆ ನಾನಲ್ಲ. ಖಂಡಿತ ನಿಮ್ಗೆ ನಾನ್ ಹೇಳಲ್ಲ. ತಾವಿನ್ನು ಹೋಗ್ಬಹುದು. ಅವ್ರು ಯಾರು ಏನಂತ ಗೊತ್ತಿಲ್ಲದೆ ಏನ ಮಾತಾಡ್ತಿರಲ್ರಿ. ಅವ್ರ ದೇವತಾ ಮಶ್ರೀ ಅವರು ಅಂತ ಫ್ಯಾಕ್ಟ್ರಿ ಓನರ್ ಮಗಳು ಮದುವೆ ಆಗ್ತೀವಿ ಅಂದ್ರೆ ಒಪ್ಪಿಲ್ಲ. ಅಂತದ್ರಲ್ಲಿ ನೀವು ಇವಾಗ್ಲೇ ತುಂಬಾ ನೊಂದಿದ್ದಾರೆ. ಅಂತದ್ರಲ್ಲಿ
ನಿಮ್ಮಿಂದ ಇಂತು ನೋವು ಹುಡುಗಿರೇ ಇಷ್ಟು ಛೇ ಹೋಗಿ ಸಾರಿ ಕೇಳೋಗ್ರಿ. ನನ್ನಿಂದ ಎಂಥ ತಪ್ಪಾಗೋಯ್ತು. ಟೀನೇಜು ಹುಡುಗಿ ನಾನು, ಟೀನೇಜು ಹುಡುಗ ನೀನು, ಯೌವನದ ಈ ಮೋಹ ಮೈಯಲ್ಲಿ ಮೂಡಿದೆ. ಕೇಳಯ್ಯ ಮನ್ಮಥ ರಾಜ, ಕೇಳಯ್ಯ ನನ್ ಮಹಾರಾಜ, ನೀನಿಲ್ದೆ ಈ ಪ್ರಾಯ ಬೋರಾಗಿ ಕಾಡಿದೆ. ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ ಅಯ್ಯೋ ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ. ಟೀನೇಜು ಹುಡುಗಿ ನಾನು, ಟೀನೇಜು ಹುಡುಗ ನೀನು, ಯೌವನದ ಈ ಮೋಹ ಮೈಯಲ್ಲಿ ಮೂಡಿದೆ. ಕೇಳಯ್ಯ ಮನ್ಮಥ ರಾಜ, ಕೇಳಯ್ಯ ನನ್ ಮಹಾರಾಜ, ನೀನಿಲ್ದೆ ಈ ಪ್ರಾಯ ಬೋರಾಗಿ ಕಾಡಿದೆ. ಕನ್ಸಲ್ಲಿ ನಿನ್ನ ರೂಪ ಯಾಕೋ ಏನೋ ಬಂದೋಯ್ತು, ಮನಸ್ಸಲ್ಲಿ ಪ್ರೀತಿ ಬೆಳೆದು ನನ್ನ ಎದೆಯ ಸೇರೋಯ್ತು. ಕೆನ್ನೆಲಿ ರಂಗು ಮೂಡಿ ಈಗ ತಾನೇ ಮರೆಯಾಯ್ತು, ನನ್ನಲ್ಲಿ ಆಸೆ ಬಳ್ಳಿ ಮೈಯಲ್ಲೆಲ್ಲ ಹಬ್ಬೋಯ್ತು. ನೋಡಿದುವೆ ಪ್ರೇಮಾಯಣ. ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ ಅಯ್ಯೋ ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ. ಟೀನೇಜು ಹುಡುಗಿ ನಾನು, ಟೀನೇಜು ಹುಡುಗ ನೀನು, ಯೌವನದ ಈ ಮೋಹ ಮೈಯಲ್ಲಿ ಮೂಡಿದೆ. ಕೇಳಯ್ಯ ಮನ್ಮಥ ರಾಜ, ಕೇಳಯ್ಯ ನನ್ ಮಹಾರಾಜ, ನೀನಿಲ್ದೆ ಈ ಪ್ರಾಯ ಬೋರಾಗಿ ಕಾಡಿದೆ. ಹೂವಿನ ಪಲ್ಲಕ್ಕಿ ಏರೋಣ ನಾವೀಗ, ದಾಹಕ್ಕೆ ಒಂದಾಗಿ ಸೇರೋಣ ನಾವೀಗ. ಬಿಗಿ ತಪ್ಪಿ ಮುತ್ತಾಡು ಈ ಪ್ರಾಯ ಕಾದಿದೆ, ನಿನಗಾಗಿ ನಾ ಬಂದೆ ಒಡನಾಡು ಎಂದಿದೆ. ನೋಡಿದುವೆ ಪ್ರೇಮಾಯಣ. ಅಯ್ಯೋ ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ ಅಯ್ಯೋ ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ. ಟೀನೇಜು ಹುಡುಗಿ ನಾನು, ಟೀನೇಜು ಹುಡುಗ ನೀನು, ಯೌವನದ ಈ ಮೋಹ ಮೈಯಲ್ಲಿ ಮೂಡಿದೆ. ಕೇಳಯ್ಯ ಮನ್ಮಥ ರಾಜ, ಕೇಳಯ್ಯ ನನ್ ಮಹಾರಾಜ, ನೀನಿಲ್ದೆ ಈ ಪ್ರಾಯ ಬೋರಾಗಿ ಕಾಡಿದೆ. ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ ಅಯ್ಯೋ ಲವ್ 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 ಸಿದ್ಧಾಂತ ಅಯ್ಯೋ ಲವ್ 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 ರಾಧ ಅಂತ. ಬಾಬಾ ಟೀನೇಜು ಹುಡುಗಿ ನಾನು, ಟೀನೇಜು ಹುಡುಗ ನೀನು, ಯೌವನದ ಈ ಮೋಹ ಮೈಯಲ್ಲಿ ಮೂಡಿದೆ. ಕೇಳಯ್ಯ ಮನ್ಮಥ ರಾಜ, ಕೇಳಯ್ಯ ನನ್ ಮಹಾರಾಜ, ನೀನಿಲ್ದೆ ಈ ಪ್ರಾಯ ಬೋರಾಗಿ ಕಾಡಿದೆ. ಸಾರಿ ಕೇಳಿ ಅಂದ್ರೆ ಗೊಂಬೆದ ನಿಂತ್ಬಿಟ್ರಲ್ಲ. ಈ ಹುಡುಗಿನೇ ಎಷ್ಟು? ಬಂದ್ರ ಶಿವು ನಿಂತ್ಕೋ, ಶಿವು ಒಂದ್ ನಿಮಿಷ ನಿಂತ್ಕೋ, ಶಿವು ಒಂದೇ ಶಿವು ಶಿವು ನಿಂತ್ಕೋ. ಶಿವು ಏನು ಗೊತ್ತಾಗಲ್ಲ ಶಿವು, ದಾರಿಗೆ ಹೋಗೋರ್ಗೆಲ್ಲ ಹೆಲ್ಪ್ ಮಾಡ್ತೀಯಾ, ಆಮೇಲೆ ಬೈಸ್ಕೊಂತೀಯ. ಬಾ ಶಿವು. ಸಾರಿ ರೀ, ಪ್ಲೀಸ್ ಸಾರಿ. ನಿಮ್ ಸಾರಿ ಯಾರು ಬೇಕ್ರಿ, ನಿಮ್ ಸಾರಿ ನಿಮ್ಮತ್ತೆ ಇಟ್ಕೊಳ್ಳಿ. ಈ ಹುಡುಗಿನೇ ಎಷ್ಟು? ಬಾ ಶಿವು. ಗುರು ಯಾವ ಪ್ಲಾನ್ ಸಕ್ಸಸ್ ಆಗ್ತಾ ಇಲ್ವಲ್ಲ ಗುರು?
ಮನಸ್ಸು ಹೇಳ್ತಾ ಇದೆ ಅವನ್ ಬ್ಯಾಗ್ನಲ್ಲಿ ಏನೋ ಇರ್ಬೋದಂತ. ಹೌದಾ? ಅಟ್ಯಾಕ್ ಮಾಡೋಣ? ಹೆಂಗೆ? ಸರ್ ಅಡ್ರೆಸ್ ಏನ್ ಬರುತ್ತೆ ಹೇಳಿ ಸರ್. ನಾನು ಈ ಊರಿಗೆ ಹೊಸಬ, ಆದ್ರೂ ಪರವಾಗಿಲ್ಲ ಓದ್ ಹೇಳಿ ಸರ್. ಏನು ಓದಿ ಹೇಳುವುದು ಸರ್ ಇದನ್ನ ಲೈಫ್ ಮಾಡಿಗಿದೆ ಹೇಳಿ ಸರ್. ಇದು ಎಂತ ಲೈಫ್ ಉಂಟು? ಜೈ ಏನಪ್ಪ ಮಾವಯ್ಯ, ಕಾವ್ಯ ನಾನು ನಮ್ಮ ಫ್ರೆಂಡ್ ಮದುವೆ ಹೋಗಿ ಬರ್ತೀವಿ, ಅದಕ್ಕೆ ತಮ್ಮ ಒಪ್ಪಿಗೆ ಬೇಕು. ಏನಮ್ಮ ಹೋಗ್ತೀಯಾ? ಹೌದು ಡ್ಯಾಡಿ. ಆಯ್ತಪ್ಪ, ನಿನಗೆ ಹೆಂಡತಿ ಆಗೋಳು ಧಾರಾಳವಾಗಿ ಕರ್ಕೊಂಡು ನಮ್ಮದೇನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಮಾವ. ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಮಾವಯ್ಯ ಆಶೀರ್ವಾದ ಮಾಡಿ ಮಾವಯ್ಯ. ದೇವರು ಯಾವತ್ತೂ ನನ್ನ ಕಣ್ಣು ಕಾಣಿಸ್ಕೋಬೇಡ. ನೀನ್ ಸಾಯೋವರೆಗೂ ನನ್ನ ಕಣ್ಣು ಕಾಣಿಸ್ಕೋಬೇಡ.
ವಿಕಿ, ಇನ್ಮೇಲೆ ನಿನ್ನ ನಟ ನಡೆಯಲ್ಲ. ಇವತ್ತಿಗೆ ಕೊನೆ. ಆಫೀಸರ್ ಅರೆಸ್ಟಿಂಗ್. ಏನಿದೆಲ್ಲ ಆಫೀಸರ್? ಯಾಕೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ರ? ಅವ್ರೇನಂತ ತಪ್ಪು ಮಾಡಿದ್ದಾರೆ? ಏನ್ ತಪ್ಪು ಮಾಡಿದ್ರೆ ಅಂತ ಕೇಳ್ತೀರಾ ಮೇಡಮ್? ಇವ್ನು ಮಾಡಿದ್ದು ಒಂದ ಎರಡ? ನಿಮ್ಮಂತ ಅದೆಷ್ಟೋ ಜನ ಅಮಾಯಕ ಹೆಣ್ಮಕ್ಕಳ ಮದುವೆ ಆಗ್ತೀನಂತ ನಂಬಿಸಿ ವಿದೇಶಕ್ಕೆ ಮಾಟ ಮಾಡ್ತೀನಿ. ಯಾವುದೇ ಕಾರಣದಿಂದ ಬಿಡಲ್ಲ. ಮೇಡಮ್, ನಿಮ್ ಟೈಮ್ ಚೆನ್ನಾಗಿತ್ತು, ಹಾಗಂತ ಮತ್ತೆ ಜೀವನದಲ್ಲಿ ಪದೇ ಪದೇ ಎಡಬೇಡಿ. ಬಿ ಕೇರ್ಫುಲ್. ಆಫೀಸರ್ ವೆಲ್ಕಮ್ ಬನ್ನಿ. ಏನಾಯ್ತು ಮೇಡಮ್? ಮೇಡಮ್, ನಿಮ್ಮ ನೋಡ್ಕೊಂಬಂದ ಶಿವು ಎಲ್ಲಿ ಮೇಡಮ್? ಯಾಕೆ ಮೇಡಮ್, ಏನಾಯ್ತು? ಶಿವು ಎಲ್ಲಿ ಅಂತ ಹೇಳಿ ಮೇಡಮ್, ಹೇಳಿ. ಯಾಕೆ ಸುಮ್ಮನೆ ಇದ್ದೀರಾ? ಹೇಳಿ ಮೇಡಮ್, ಹೇಳಿ. ನಾನ್ ತಪ್ಪು ಮಾಡ್ಬಿಟ್ಟೆ. ನನ್ ಕಾಪಾಡಿದ್ ಬಂದ್ ಶಿವನ ತಪ್ಪು ತಿಳ್ಕೊಂಡು ನನ್ ಕೈಯಾರ ನಾನೇ ಒಡೆದು ಅವಮಾನ ಮಾಡ್ಬಿಟ್ಟೆ. ಎಂತ ಕೆಲಸ ಮಾಡ್ಬಿಟ್ರಿ ಮೇಡಮ್? ಶಿವು ನಿಮ್ಮ ಮೇಲೆ ತುಂಬಾ ಗೌರವ ಅಭಿಮಾನ ಇಟ್ಟಿದ್ರು, ಅಂತವ್ರ ಮೇಲೆ ಮೇಡಮ್, ಶಿವು ನಿಮ್ಮನ್ನ ಕಷ್ಟದಲ್ಲಿ ಕಾಪಾಡಿದ ದೇವತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಿ ಮೇಡಮ್. ಅಂತವ್ರು ನಿಮ್ಮ ಮೇಲೆ ಕೇಡು ಬಯಸಕ್ ಸಾಧ್ಯನಾ ಮೇಡಮ್? ಖಂಡಿತ ಇಲ್ಲ. ಈಗಿರ್ಬೇಕಾದ್ರೆ ಅವನ ಮೇಲೆ ಕೈ ಮಾಡೋದಕ್ಕೆ ಹೇಗಾದ್ರೂ ಮನಸ್ಸು ಬರ್ತೀವಿ ಮೇಡಮ್. ಮೇಡಮ್, ಅವ್ರ ಅಕ್ಕನ ಮಗಳ ಗೌರಿಗೆ ಮದುವೆ ಆಗಿದ್ದು ನೋಡಿ, ಶಿವು ಮೊದಲೇ ತುಂಬಾ ನೊಂದಿದ್ದ ಅಂತ ನೀವು ನೋಡ್ಬಿಟ್ರ ಮೇಡಮ್? ಶಿವು ಬೇಜಾರ್ ಮಾಡ್ಕೊಂಡು ಎಲ್ಲೋದ್ನೇ ಇಲ್ಲ. ಬನ್ನಿ ಬನ್ನಿ. ಅಯ್ಯೋ ಅಯ್ಯೋ ಡ್ಯಾಡಿ, ಒಳ್ಳೆ ಟೈಮ್ಗೆ ಬಂದ್ರಿ ಡ್ಯಾಡಿ. ನಂದೇನು ತಪ್ಪಿಲ್ಲ ಡ್ಯಾಡಿ. ನನ್ನ ಪೊಲೀಸ್ನವರಿಂದ ಬಿಡಿಸಿ ಡ್ಯಾಡಿ. ನಿನ್ನ ವರ್ಷದಿಂದ ನನ್ನ ಡ್ಯಾಡಿ ಅಂತ ಕರಿಬೇಡ. ನಿನ್ನಿಂದ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗೋಯ್ತು. ನಿನಗೆ ಶಿಕ್ಷೆ ಆಗ್ಲೇಬೇಕು. ಇನ್ಸ್ಪೆಕ್ಟರ್, ಹೇಳ್ಕೊಂಡೋಗಿ ಅವನ್ನ. ಬನ್ನಿ ಡ್ಯಾಡಿ, ನಂದೇನು ತಪ್ಪಿಲ್ಲ ಡ್ಯಾಡಿ. ನನ್ನ ಪೊಲೀಸ್ನವರಿಂದ ಬಿಡಿಸಿ.
ಅಲ್ಲಿ ನೋಡ್ರು ಮೇಡಮ್, ಶಿವು ಅಲ್ಲಿ. ಶಿವು, ದಯವಿಟ್ಟು ನನ್ ಕ್ಷಮಿಸಿ. ನಿಮ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ನಿಮ್ಗೆ ಹೊಡೆದ ಅವಮಾನ ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ ಶಿವು. ಇಷ್ಟ ಹೇಳಿದ್ರು ನನ್ ಮೇಲೆ ಕೋಪ ಹೋಗ್ತಿಲ್ವ ಶಿವು? ತಿಳಿದಿರೋದು ತಪ್ಪು ಮಾಡ್ಬಿಟ್ಟಿದೀನಿ. ದಯವಿಟ್ಟು ನನ್ ಕ್ಷಮಿಸಿ ಶಿವು. ನೀವ್ ಕ್ಷಮಿಸಿದಿರ ಅಂತ ಹೇಳೋರ್ಗು ನಾನು ಎಲ್ಲಿಂದ ಹೋಗಲ್ಲ. ಮಾತಾಡಿ ಶಿವು, ಪ್ಲೀಸ್ ಮಾತಾಡಿ ಶಿವು. ಶಿವು, ನಿಜ ಗೊತ್ತಿಲ್ಲದೆ ಮೇಡಮ್ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ರು. ಆದ್ರೆ ಸತ್ಯ ಏನಂತ ಗೊತ್ತಾಯ್ತು. ಶಿವು, ಮೇಡಮ್ ಇಷ್ಟು ಕೇಳ್ಕೊತಿದ್ದಾರೆ, ಒಂದೇ ಒಂದ್ಸಲ ಕ್ಷಮಿಸಿದೀನಿ ಅಂತ ಹೇಳು ಶಿವು. ಶಿವು, ಇಷ್ಟೊಂದು ಹಠ ಬೇಡ ಶಿವು. ಹೇಳು ಶಿವು, ಒಂದೇ ಒಂದ್ಸಲ ಕ್ಷಮಿಸಿದೀನಿ ಅಂತ ಹೇಳು ಶಿವು. ಮೇಡಮ್ ಅಂದ್ರೆ ನಮ್ಮ ಪಾಲಿನ ದೇವ್ರು ಅಂತಿದ್ದಲ್ಲ ಶಿವು, ಆ ದೇವರ ಎದುರುಗಡೆ ಬಂದು ನಿಂತಿದ್ದಾರೆ ಶಿವು. ಹೇಳು ಶಿವು, ಮಾತಾಡು ಶಿವು, ಹೇಳು ಶಿವು. ಶಿವು, ಮೇಡಮ್ನವ್ರು ಈಗಲೇ ತುಂಬಾ ನೊಂದಿದ್ದಾರೆ, ಇನ್ನೂ ನುಸ್ಬೇಡ ಶಿವು, ಪ್ಲೀಸ್. ಶಿವು, ನೀನೀಗ ಸುಮ್ಮನೆ ಇದ್ರೆ ನಾವೇನಂತ ತಿಳ್ಕೊಳ್ಳೋದು ಶಿವು? ಮಾತಾಡು ಶಿವು, ಮಾತಾಡು. ಹಠ ಮಾಡ್ಬೇಡ ಶಿವು, ಒಂದೇ ಒಂದ್ಸರಿ ಕ್ಷಮಿಸಿ ಅಂತ ಹೇಳು ಶಿವು, ಪ್ಲೀಸ್. ಹೇಳು ಶಿವು, ಹೇಳು ಶಿವು. ಮಾತಾಡಿ ಶಿವು, ಒಂದೇ ಒಂದ್ಸತಿ ಮಾತಾಡಿ ಶಿವು. ಇಷ್ಟೊಂದು ಹಠ ಬೇಡ ಶಿವು, ಮಾತಾಡು ಶಿವು, ಮಾತಾಡು ಶಿವು. ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ, ಯಾರೋ ಯಾರೋ ನಿನಗೆ ಆಸರೆ. ಎಲ್ಲೋ ಹೇಗೋ ಎಲ್ಲ ತೊರೆದರೆ, ಬಾಳೊಂದು ಚದುರಂಗದಾಟ. ಇಲ್ಲಿ ಏಳು ಬೀಳುಗಳೆಲ್ಲ ಪಾಠ. ಬಾಳೊಂದು ಚದುರಂಗದಾಟ, ಏಳು ಬೀಳುಗಳೆಲ್ಲ ಪಾಠ. ವಿಧಿ ಬರೆದ ಪುಟಗಳಲ್ಲಿ ನಿನ್ನ ಬಾಳದು ಸೇರಿತಿಲ್ಲಿ, ಯಾರೋ ಯಾರೋ ನಿನಗೆ ಆಸರೆ. ಎಲ್ಲೋ ಹೇಗೋ ಎಲ್ಲ ತೊರೆದರೆ. ದೇಹಕ್ಕೆ ನೋವಾದ್ರೂ ಪರವಾಗಿಲ್ಲ, ಆದರೆ ಹೃದಯಕ್ಕೆ ನೋವಾದ್ರೆ